ಥ್ಯಾಂಕ್ ಯು ಸರ್. ಆ, ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೂ, ಸ್ವರ್ಣಮಾಲಾ ಅಮ್ಮನವರಿಗೂ, ಅರುಣ್ ಕುಮಾರ್ ಸರ್ಗೂ ಮತ್ತು ಪ್ರಕೃತಿ ಮಾತಿಗೂ, ಭೂಮಾತಿಗೂ, ನನ್ನ ಹೆತ್ತ ತಂದೆ ತಾಯಿಗಳಿಗೂ, ಇಲ್ಲೆಲ್ಲ ಪಿರಮಿಡ್ ಮಾಸ್ಟರ್ಸ್ಗಳಿಗೂ, ಮತ್ತೆ ಜೂಮ್ನಲ್ಲಿ ಯೂಟ್ಯೂಬ್ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ಮಾಸ್ಟರ್ಸ್ಗೂ ನನ್ನ ನಮಸ್ಕಾರಗಳನ್ನು ಅರ್ಪಿಸ್ತೀನಿ. ಸೊ ಇವತ್ತೇನಪ್ಪ ಅಂದರೆ ನನ್ನ ಧ್ಯಾನ ಅನುಭವ ಹೇಳ್ಕೋಬೇಕು ಅಂತ. ನಾನು ಧ್ಯಾನಕ್ಕೆ ಏನಕ್ಕೆ ಬಂದೆ, ಇವಾಗ ಯಾವ ಸ್ಥಿತಿಯಲ್ಲಿ ಇದ್ದೀನಿ ಅನ್ನೋದನ್ನ ನಾನು ಹೇಳ್ಕೊತೀನಿ. ಸೊ ನಾನು ಧ್ಯಾನಕ್ಕೆ ಬಂದಿರೋ ಉದ್ದೇಶಪ್ಪ ಅಂದರೆ, ಸೊ ಆ್ಯಕ್ಚುಲಿ ನನಗೆ ಫಸ್ಟ್ ನಾನು ಅನಾರೋಗ್ಯದಿಂದ ಬಂದಿಲ್ಲ. ಫಸ್ಟ್ ನನಗೇನಪ್ಪ ಅಂತಂದರೆ, ಭಗವದ್ಗೀತೆ ಕೇಳಬೇಕಾದ್ರೆ ನನಗೆ ಅನಿಸ್ತಾ ಇತ್ತು, ಭಗವದ್ಗೀತೆ ಇರಲ್ಲ, ಕೃಷ್ಣನ ಮಾತು ಪ್ರತಿಯೊಂದನ್ನು ಪಾಲಿಸ್ಬೇಕು, ಮತ್ತು 700 ಶ್ಲೋಕಗಳು ನನ್ನ ಬಾಯಲ್ಲಿ ರಾರಾಜಿಸಿರ್ಬೇಕು. ನಾನು ಕೇಳಿದ್ರೆ ಪಟಾಪಟ ಅಂತ ಹೇಳಕ್ ಬರಬೇಕು. ಬಟ್ ನನಗೆ ಅದನ್ನ ಕಲಿತಾ ಇದ್ದೆ, ಒಂದು ಶ್ಲೋಕ ಕಲಿಯೋಕ್ಕೆ ಇನ್ನೊಂದು ಶ್ಲೋಕ ಮರ್ತೇ ಹೋಗ್ಬಿಡೋದು, ನೆನಪೇ ಇರ್ತಿದ್ದಿಲ್ಲ. ಸೊ ಅವಾಗ ಗೊತ್ತಾಯ್ತು ಧ್ಯಾನದ ಮೂಲಕ ನೆನಪಿನ ಶಕ್ತಿ, ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಅಂತ. ಸೊ ನನಗೆ ಕಲಿಬೇಕು, ನನ್ನ ಜ್ಞಾನ ಮಟ್ಟವನ್ನು ಹೆಚ್ಚು ಮಾಡ್ಕೋಬೇಕು, ಬುದ್ಧಿಮಟ್ಟ ಹೆಚ್ಚು ಮಾಡ್ಕೋಬೇಕಂತ ನಾನು 3 ತಿಂಗಳ ಸುಮ್ಮನೆ ಹಾಗೆ ಟ್ರೈ ಮಾಡ್ತಿದ್ದೆ. ಸ್ವಲ್ಪ ಯೂಟ್ಯೂಬಲ್ಲಿ ಯಾವುದಾದ್ರೂ ವಿಡಿಯೋಗಳನ್ನು ಹಾಕಿ ಹೆಂಗ್ ಧ್ಯಾನ ಮಾಡೋದು, ಏನು ಎತ್ತ ಅಂತ ನಾನು ನೋಡ್ತಾ ಇದ್ದೆ. ಸೊ ಅವಾಗ ನಾನು ಈ ಥರ ಗೊತ್ತಿದ್ದಿದ್ದಿಲ್ಲ ನಂಗೆ, ಜೂಮ್ನಲ್ಲಿ ಇರುತ್ತೆ ಧ್ಯಾನ, ಜೂಮಲ್ಲಿ ಇರುತ್ತೆ ಅಂತ ಗೊತ್ತಿದ್ದಿಲ್ಲ. ಪ್ರಿಯಾಂಕಾ ಮೇಡಮ್ ಇರ್ಬೋದು, ಇರ್ಬೋದು, ಹಂಗೆ ಸುಮ್ಮನೆ ಹಾಕ್ಕೊಳೋದು, ಕುಂದ್ರೋದು, ಮಾಡೋದು ಮಾಡ್ತಿದ್ದೆ. ಸೊ ನಾನು ಆ ಥರ ಸೆಪ್ಟೆಂಬರಿಂದ ಟ್ರೈ ಮಾಡಿದೆ. ಆಮೇಲೆ ನಂಗೆ ಡಿಸೆಂಬರ್ ಅನ್ನೋಷ್ಟಿಗೆ ನನಗೊಂದು 3 ತಿಂಗಳದಾಗ ನಂದು ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಸೊ ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಎಷ್ಟೊಂದು ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತಪ್ಪ ಅಂತಂದರೆ, ನನಗೆ ಸುಮ್ಮ ಇನ್ಆ್ಯಕ್ಟಿವ್ ಆಗುತ್ತಿದೆ. ಏನಂದರೆ ಬೆಳಗ್ಗೆ ಏಳೋದು, ಸುಮ್ಮನೆ ನನಗೇನು ಬೇಕೋ ಅದನ್ನ ಮಾಡ್ಕೊಂಡು ತಿನ್ನೋದು, ಮಲಗೋದು. ಮಕ್ಕಳೆಲ್ಲ ಹಾಸ್ಟೆಲಲ್ಲಿ ಇರ್ತಿದ್ರು, ಮಲಗೋದು ಮತ್ತು ತಿರ್ಗಾ ಅದೇ ಥರ. ಸೊ ನನ್ನ ಅಡುಗೆ ಮಾಡ್ಕೊಳಕ್ಕೆ ನನಗೆ ಬೇಜಾರು, ಅಷ್ಟೊಂದು ಇನ್ಆ್ಯಕ್ಟಿವ್. ಹಾಸ್ಪಿಟಲ್ಗೆಲ್ಲ ತೋರಿಸ್ದೆ. ಸೊ ಅವರು ಇಲ್ಲ, ನೀವು ಏನೋ ಡಿಪ್ರೆಷನ್ಗೆ ಹೋಗ್ತಾ ಇದ್ದೀರಾ, ಹಾಗೆ ಹಿಂಗೆ ಅಂತ ಹೇಳೋರು. ಬಟ್ ನಂಗೆ ಯಾವ ಡಿಪ್ರೆಷನ್ನು ಅಂತ ನನಗೆ ಅನ್ನಿಸ್ತಾ ಇದ್ದಿದ್ದಿಲ್ಲ. ಸೊ ಯಾಕಂದರೆ ನಾನು ಅದು ಆ ಸ್ಟೇಜ್ ಎಲ್ಲ ಮೀರಿ ಬಂದಿದ್ದೆ. ಸೊ ಹಿಂಗಾಗಿ ನನಗೆ ಡಿಪ್ರೆಷನ್ನು ಅಂತ ಅದು ಅನ್ನಿಸ್ಲಿಲ್ಲ. ಬಟ್ ಅದು ಯಾಕೆ ಆ ಥರ ಆಗ್ತಿದೆ ಅಂತ ನನಗೆ ಗೊತ್ತೇ ಆಗಲಿಲ್ಲ. ಸೊ ಇದೇ ಸ್ಥಿತಿಯನ್ನ ನಾನು ಅನುಭವಿಸ್ತಾನೇ ಇದ್ದೆ. ಸೊ ಇವರೆಲ್ಲ ಹೇಳೋರು, ನೀನು ಬರೀ ಭಗವದ್ಗೀತೆ ಅದು ಇದು ಬರೀ ಇದರಲ್ಲೇ ಇರ್ತೀಯ, ಸುಮ್ಮನೆ ಅದರಿಂದ ಹೊರಗೆ ಬಾ, ನೀನೇನು ಇದನ್ನೆಲ್ಲ ಮಾಡಕ್ಕೆ ಹೋಗಬೇಡ, ಅದನ್ನು ಮಾಡಕ್ಕೆ ಹೋಗಬೇಡ, ಬರೀ ದೇವ್ರ ಪೂಜೆ ಮಾಡ್ತೀಯ, ಹಾಗೆ ಹಿಂಗೆ ಅದನ್ನೇನು ಮಾಡಬೇಡ, ನೀ ಅದಕ್ಕೆ ಈ ಥರ ಆಗ್ತಿದ್ಯಾ ಅಂತ ನಮ್ಮ ಅಪ್ಪಾಜಿಯವರು, ನಮ್ಮ ಅಕ್ಕ ತಂಗಿರು ಎಲ್ಲರೂ ಹೇಳೋರು. ಬಟ್ ಆದರೂ ನನಗೆ ಅದನ್ನ ಯಾವುದೂ ಬಿಡಬೇಕು ಅಂತ ಫಸ್ಟ್ ಅನ್ನಿಸ್ಲಿಲ್ಲ. ಬಟ್ ಅದನ್ನ ಬರ್ತಾ 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 ಎಲ್ಲ ಎಷ್ಟು ಇನ್ಆ್ಯಕ್ಟಿವ್ ಆದ್ನಪ್ಪ ಅಂತಂದರೆ, ನಾನು 2 ಅವರ್ ದೇವ್ರ ಮನೇಲೇ ಕುಂದಿರ್ತಿದ್ದೆ. ನಾನು ಏಕಾದಶಿ 1 ವರ್ಷ, ಇದು ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆನೇ ಏಕಾದಶಿ 1 ವರ್ಷ ನೀರು ಕುಡಿಲಾರ್ದನೆ ನಿರ್ಜಲವಾಗಿ ಉಪವಾಸ ಮಾಡ್ತಿದ್ದೆ. ಯಾರು ಏನ್ ಹೇಳಿದ್ರು ಕೇಳ್ತಿದ್ದಿಲ್ಲ, ಬೈತಿದ್ರು ನನಗೆ. ನಿರ್ಜಲವಾಗಿ ಉಪವಾಸ ಮಾಡೋದು, ನನ್ನ ಮಧ್ಯೆ ಆಕ್ಸಿಡೆಂಟ್ ಆಗಿ ನಿನ್ಗೆಲ್ಲ ಎಲ್ಲ ಮೂಳೆಗಳಿಗೆಲ್ಲ ಇದು ಪೆಟ್ಟು ಬಿದ್ದು ತುಂಬನೇ ವೀಕ್ ಇದೀಯಾ, ನೀನ್ ಫಸ್ಟೇ ವೀಕ್ ಇದೀಯಾ. ಸೊ ಹಿಂಗಿರ್ಬೇಕಾದ್ರೆ ನೀನು ಈ ತರ ಉಪವಾಸ ಮಾಡೋದ್ರಿಂದ ಇನ್ನೂ ಕುಗ್ಗ್ ಹೋಗ್ತೀಯ. ಅದು ಒಂಥರ ಖುಷಿ ಕೊಡ್ತಿತ್ತು, ಏನೋ ಮನ್ಸಿಗೆ ಸಮಾಧಾನ ಆಗ್ತಿತ್ತು. ನಾನು ನಿರ್ಜಲ ಉಪವಾಸ ಮಾಡೋದ್ರಿಂದ ನನ್ಗೆ ಏನೋ ತಿನ್ಬೇಕು ಮಾಡ್ಬೇಕು ಅಂತ ಅನ್ಸ್ತಿದ್ರೆ ಫುಲ್ ಅದನ್ನೆಲ್ಲ ಬಿಡ್ತಾ ಬಂದೆ ನಾನು. ತುಂಬಾ ಚೆನ್ನಾಗಿ ರಂಗೋಲಿ ಹಾಕ್ತಿದ್ದೆ ದೇವ್ರ ಮನೆ ಮುಂದ, ಎಷ್ಟೊಂದ ಕೃಷ್ಣನ್ ತೆಗಿತಿದ್ದೆ ರಂಗೋಲಿಯಲ್ಲಿ, ಕೃಷ್ಣನ್ ಕೊಳಲ್ ತೆಗಿತಿದ್ದೆ, ಮತ್ತೆ ಸೀತಮ್ ಸೆರಗ್ ಅಂತ ಈ ತರ ಎಲ್ಲಾನು ತೆಗಿತಾ ಇದ್ದೆ. ಬಟ್ ಎಲ್ಲಾನು ಬಿಡ್ತಾ ಬಂದೆ ನಾನು. ಯಾವ್ದಲ್ಲಿ ನಂಗೆ ಇಂಟ್ರೆಸ್ಟ್ ಇಲ್ಲ. ಮಕ್ಳು ಹಾಸ್ಟೆಲಿಂದ ಬಂದ್ರೆ ನನ್ಗೆ ಎಷ್ಟು ಅನ್ಸೋದಪ್ಪ ಅಂತಂದ್ರೆ, ಅವ್ರಿಗೆ ಅಡ್ಗೆ ಮಾಡಕ್ ಬೇಜಾರು. ನಾನೊಬ್ಳೆ ಇದ್ರೆ ಏನಾದ್ರೂ ಮಾಡ್ಕೊಂಡು ತಿನ್ಬೋದು, ಅವ್ರಿದ್ರೆ ಎಲ್ಲಾನು ಮಾಡ್ಬೇಕಲ್ಲ ಅನ್ನಕ್ಕೆ ಯಾಕಾದ್ರೂ ಬಂದ್ರಪ್ಪ ಅನ್ಸೋದು. ಅಷ್ಟು ಇನ್ಆಕ್ಟಿವ್ ಆಗ್ಬಿಟ್ಟೆ ನಾನು. ಎಷ್ಟೇ ಆಕ್ಟಿವ್ ಆಗಿದ್ದೋಳು ಫುಲ್ ಇನ್ಆಕ್ಟಿವ್ ಆಗ್ಬಿಟ್ಟೆ. ಒಂದ್ಸಲ ಮೇಯಲ್ಲಿ ಮೇಯಲ್ಲಿ ಸೊ ಅಯ್ಯಪ್ಪ ಪಿಂಡಿ ಸರ್ ಕ್ಲಾಸು ಜೂಮಲ್ಲಿ ನೋಡ್ತಾ ಇದ್ದೆ. ಅದನ್ನ ನೋಡಿದ ತಕ್ಷಣ ಇದನ್ನ ಹೆಂಗಾದ್ರೂ ಸೇರ್ಕೋಬೇಕಲ್ಲ ಅಂತ ನನ್ಗೆ ಅನ್ನಿಸ್ತು. ಅವಾಗ ಅನ್ಸಿದ ತಕ್ಷಣ ನಾನು ಅನ್ಕೊಂಡೆ ಮನ್ಸಲ್ಲಿ, ಯಪ್ಪ ಇದಕ್ಕೆ ಅಮೌಂಟ್ ಇರುತ್ತೆ ಅಂತ ಅನ್ಕೊಂಡೆ. ಪರವಾಗಿಲ್ಲ, ಇವಾಗ ಭಗವದ್ಗೀತೆ ಕ್ಲಾಸಿಗೆ ಅಮೌಂಟ್ ಕೊಟ್ಟೆ ಹೋಗ್ತಾನಲ್ಲ, ಸೊ ಇದನ್ನು ಕೊಟ್ಟು ಹೋದ್ರಾಯ್ತು ಬಿಡು ಅಂತ ಅನ್ಕೊಂಡೆ. ಹೆಂಗಪ್ಪ ಹೇಳೋದು ಅನ್ಕೊಂಡೆ. ಸೊ ಅಲ್ಲಿ 3 ಅಂತ ಹೋದ್ರೆ ಅಲ್ಲಿ ನಂಬರ್ ಇತ್ತು, ಅಯ್ಯಪ್ಪ ಪಿಂಡಿ ಸರ್ ನಂಬರ್, ಯಾರ್ದೋ ಒಬ್ರು ನಂಬರ್ ಇತ್ತು. ಸೊ ಅದಕ್ಕೆ ಹೋಗಿ ಅದರಲ್ಲಿ ಮೆಸೇಜ್ ಮಾಡಿದೆ, ಸರ್ ನಾನು ಈ ಧ್ಯಾನ ಗ್ರೂಪಿಗೆ ಸೇರ್ಕೋಬೇಕು ಅಂತ ಮೆಸೇಜ್
ಮಾಡಿದೆ. ಆಮೇಲೆ ಅಲ್ಲಿ ಯಾರೋ ಧ್ಯಾನದ ಗುಂಪಿಗೆ ಸೇರಿಸಿದ್ರು. ಬಟ್ ನಂದೇನಪ್ಪ ಅಂತಂದ್ರೆ, ನಾ ಅಯ್ಯಪ್ಪ ಪಂಡಿತ್ ಸರ್ ಇದ್ರಿಗೆ ನಂದೆಲ್ಲ ಹೇಳ್ಕೋಬೇಕು, ನನ್ಗೇನು ಪ್ರಾಬ್ಲಮ್ ಇದೆ ಎಲ್ಲ ಹೇಳ್ಕೋಬೇಕು. ಸೊ ನಾನು ಹೆಂಗೋ ಗೊತ್ತಿಲ್ಲ ಇದರಿಂದ ಹೊರಗೆ ಬರಬೇಕು ಅಂತ ನನ್ಗೆ ಯಾವ ಪರಿ ಹೆಲ್ತ್ ಹಾಳಾಗಿ ಹೋಗಿತ್ತು ಅಂದ್ರೆ, ನನ್ನ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ರೆ ಇರ್ತಾನೆ ಇದ್ದಿದ್ದಿಲ್ಲ. ಅಷ್ಟೊಂದು ನಾನು ಹೆಲ್ತ್ ಪ್ರಾಬ್ಲಮ್ ಅನುಭವಿಸಿದ್ದೇನೆ. ಮೇಲ್ಗಡೆ ನಾನು ಗಟ್ಟಿನೇ ಇದ್ದೇನೆ, ಏನೂ ಆಗಿಲ್ಲಪ್ಪ ಅನ್ನೋರ್ ಗತೆ ಇದ್ದೇನೆ. ಬಟ್ ಒಳಗಡೆ ಕುಗ್ಗ್ ಹೋಗ್ತಾ ಇದ್ದೀನಿ. ನನ್ನ ಕೈಲಿ ಯಾವುದನ್ನು ತಡ್ಕೊಳಕ್ ಆಗ್ತಾ ಇಲ್ಲ. ಅಷ್ಟೊಂದು ಆ, ಗ- ಮ್, ಮ್, ಆರೋಗ್ಯ ನಂದು ಅನ್ಹೆಲ್ದಿ ಆಗ್ಬಿಟ್ಟಿತ್ತು. ಮಾನಸಿಕ ಹಿಂಸೆ ಅಂದ್ರೆ ಹಿಂಸೆ, ಒತ್ತಡ ಅಂದ್ರೆ ಒತ್ತಡ, ಸುಮ್ನೆ ಬರೋದು ಮಾನಸಿಕ ಒತ್ತಡ. ಅದಕ್ಕೆ ರೀಸನ್ನೇ ಇರ್ತಿದ್ದಿಲ್ಲ. ಸುಮ್ನೆ ಮನ್ಸಲ್ಲಿ ಗೊಂದಲಗಳು ಸೃಷ್ಟಿ ಆಗ್ಬಿಡೋದು, ಆ ತರ ಆಗೋದು. ನಾನು ಇಲ್ಲ, ಅಯ್ಯಪ್ಪ ಪಿಂಡಿ ಸರ್ ಹತ್ರ ಒಂದ್ಸಲ ಹೋಗ್ಲೇಬೇಕು, ನನ್ನ ಮನ್ಸಲ್ಲಿ ಇರೋದು ಹೇಳ್ಕೊಳಬೇಕು, ಅವ್ರು ಏನಾದ್ರೂ ಒಂದು ಪರಿಹಾರ ಕೊಡ್ತಾರಂತ ನಾನು ಒಂದ್ಸಲ ಅವ್ರ ಶಿವಶಕ್ತಿ ಪಿರಾಮಿಡ್ ಇದೆಯಲ್ಲ, ಸೊ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಹೇಳ್ದೆ, ಸರ್ ಜೊತೆ ನಾನು ಒಂದ್ಸಲ ಮಾತಾಡ್ಬೇಕು ಅಂತ. ಅವರು ಇಲ್ಲ ಮೇಡಮ್ ಹಂಗೆಲ್ಲ ಅವ್ರ ಫೋನಲ್ಲೆಲ್ಲ ಮಾತಾಡಲ್ಲ, ಸೊ ನೀವು ಇಲ್ಲಿಗೆ ಬನ್ನಿ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಓಕೆ ಅಂತ ಅಂದೆ. ನಾನು ಹೆಂಗಾದ್ರೂ ಹೋದ್ರೈತಪ್ಪ ಅಂತ ಓಕೆ ಅನ್ಕೊಂಡೆ. ಸೊ ಬಟ್ ಅವ್ರು ನಾನು ಇವತ್ತು ಸಾಯಂಕಾಲ ಟ್ರೈನ್ ಬುಕ್ ಮಾಡಿದ್ದೀನಿ. ಅವರು ಮತ್ತೆ ಅವರು ಫೋನ್ ಹಚ್ಚಿ ಹೇಳಿದ್ರು, ಇಲ್ಲ ಮೇಡಮ್ ಅವರು ದೊಡ್ಡಬಳ್ಳಾಪುರದಲ್ಲಿ ಇದನ್ನೇ ಇದೆ, ಸೊ ಅದ್ರದ್ದು ಸ್ವಲ್ಪ ಕೆಲಸ ಇದೆ ಅಂತ ಅಲ್ಲಿ ಹೋದ್ರು, ಇವತ್ತು ಅಪಾಯಿಂಟ್ಮೆಂಟ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳಿದ್ರು. ಅಯ್ಯೋ, ನನಗೆ ತುಂಬಾ ಬೇಜಾರಾಗ್ಬಿಡ್ತು. ನಾ ಸರ್ ಇದ್ರಿಗೂ ಹೇಳ್ಕೊಂಡೆ ಒಂದ್ಸಲ ಕ್ಲಾಸಲ್ಲಿ, ಸರ್ ಆ್ಯಕ್ಚುಲಿ ನಾನು ನಿಮ್ಗೆ ಭೇಟಿ ಆಗಬೇಕು ಅಂತ ಬರ್ತಾ ಇದ್ದೆ, ಸೊ ನಂಗೆ ತುಂಬ ಪ್ರಾಬ್ಲಮ್ ಇದೆ ಸರ್, ನಾನು ನಿಮ್ಮ ಇದ್ರಿಗೆ ಹೇಳ್ಕೋಬೇಕು ಅಂತ ಅದಕ್ಕೆ ಬರಬೇಕು ಅಂದ್ಕೊಂಡಿದ್ದೆ, ಬಟ್ ಹಿಂಗಾಯ್ತು ಅಂತ ಹೇಳಿದೆ. ಸರಿ ಮೇಡಮ್ ದೊಡ್ಡಬಳ್ಳಾಪುರಕ್ಕೆ ಬನ್ನಿ ಅಂತ ಹೇಳಿದರು. ಅಲ್ಲಿ ಒಂದು ಸ್ವಲ್ಪ ಮಾತಾಡ್ಸೋಣ ಬನ್ನಿ ಅಂತ ಏನೋ ಹೇಳಿದ್ರಲ್ಲ ಅಂತ ಹೋದ್ನ. ದೊಡ್ಡಬಳ್ಳಾಪುರಕ್ಕೂ ಹೋದೆ ನಾನು. ಆ್ಯಕ್ಚುಲಿ ನಮ್ಮ ಮನೇಲೆಲ್ಲ ಆ ಥರ ಎಲ್ಲ ಕಳಿಸೋದೇ ಇಲ್ಲ, ಏನೋ ಒಂದು ಭಯ ಪಡ್ಕೊಂಡು ಹಂಗೋಟ್ ಹಿಂಗೋಟ್ ಮಾಡಿ ಹೋದೆ, ದೊಡ್ಡಬಳ್ಳಾಪುರಲ್ಲಿ ಹೋದೆ. ಸೊ ಅಲ್ಲೇ ಪ್ರಯತ್ನ ಪಟ್ಟೆ. ಸರ್ ಅಲ್ಲಿನೂ ತುಂಬಾ ಕೆಲಸ ಇರೋದ್ರಿಂದ ಅವ್ರ ಜೊತೆ ಮಾತಾಡೋದೇ ಆಗ್ಲಿಲ್ಲ. ಸರಿ ಆಯ್ತು ತಿರ್ಗಾ ಬಂದೆ. ಮತ್ತೆ ತಿರ್ಗಾ ಸೇಮ್ ಪ್ರಾಬ್ಲಮ್ ಇತ್ತಲ್ವಾ, ಇದ್ರ ಹಿಂಗೆ ಅಂದ್ರೆ ಧ್ಯಾನ ಮಾಡ್ತಿದ್ದೆ, ಇಲ್ಲ ಅಂತ ಇಲ್ಲ, ಯಾರನ್ನಾದ್ರೂ ಕೇಳೋದು ನಾನು ಹಿಂಗೆ. ಆದ್ರೆ ಅದು ನಂಗೆ ಸಾಕಾಗ್ತಾ ಇದ್ದಿದ್ದಿಲ್ಲ ಧ್ಯಾನ ಅಂದ್ರೆ. 11 ಗಂಟೆಯಿಂದ 12 ಗಂಟೆ ಅಷ್ಟೇ ಧ್ಯಾನ ಮಾಡ್ತಿದ್ದೆ. ಮಧ್ಯೆ ಮಧ್ಯೆ ಕೂಡ ಟ್ರೈ ಮಾಡ್ತಿದ್ದೆ, ಬಟ್ ನಾನು ಬಿಡ್ತಾ ಇದ್ದಿದ್ದಿಲ್ಲ. ಏನಪ್ಪಾ ಅಂದ್ರೆ ರಾತ್ರಿ ಹಿಂಗೆ 11 12ಕ್ಕೆ ಎಚ್ಚರ ಆಯ್ತಪ್ಪ ಅಂದ್ರೆ ಕಾಲಲ್ಲೆಲ್ಲ ಒಂಥರ ಸೆಳೆತ ಬಂದ್ಬಿಟ್ಟು ನನ್ಗೆ 2 ಅವರ್ 3 ಅವರ್ ಮಲ್ಗಕ ಆಗ್ತಾ ಇದ್ದಿದ್ದಿಲ್ಲ. ಅದು ಒಂಥರ ಹಿಂಸೆ ಅನ್ಸೋದು. ಆ ಟೈಮಲ್ಲೆಲ್ಲ ಭಗವದ್ಗೀತೆ ಬುಕ್ ಎಲ್ಲ ಹಿಡ್ಕೊಂಡು ಕೂತ್ಬಿಡಕ್ಕೆ. ಹಿಡ್ಕೊಂಡು ಕೂತ್ರು ಏನಾಗೋದಪ್ಪ ಅಂತಂದ್ರೆ, ನನ್ಗೆ ಅದನ್ನ ಓದಕ್ಕೆ ಇಂಟ್ರೆಸ್ಟ್ ಬರ್ತಿದ್ದಿಲ್ಲ, ಅದು ಯಾವುದೂ ಆಗ್ತಿದ್ದಿಲ್ಲ, ಬಟ್ ಹಿಡ್ಕೊಂಡು ಮಾತ್ರ ಕುಂದಿರ್ತಾ ಇದ್ದೆ. ಸೊ ಅಷ್ಟೊಂದು ಇದನ್ನ ಆಗ್ಬಿಟ್ಟಿದೆ, ನನ್ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಸರಿ ನನ್ಗೆ ಎಷ್ಟ್ ಸಲ ಆದ್ರೂ ಅವರು ಸಿಗ್ತಾನೆ ಇಲ್ಲ ಸರ್. ಹೋಗ್ಬೇ ಅಂದ್ರೆ ಸೊ ನಾನು ಅನ್ಕೊಂಡೆ, ಇದು ನನ್ನ ಏನೋ ಕರ್ಮನೇ ಇದು. ಸೊ ಅದಕ್ಕೆ ನನ್ಗೆ ಅವ್ರು ಬೆಟ್ಟ ಆಗ್ತಲ್ಲ ಸರು. ಸರಿ ಆಯ್ತು ಬಿಡ, ನನಗೆ ಹೆಂಗಾಗುತ್ತೆ ಹಂಗ್ ನಿಭಾಯಿಸೋಣ ಹಂಗ ಅನ್ಕೊಂಡು ಇದು ಬಿಟ್ಬಿಟ್ಟೆ. ಸೊ ಹಂಗೆ ಮಾಡ್ತಾ 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 ಬಂದೆ. ಬರೀ ಎಲ್ಲಾರ ಎದುರಿಗೂ ಅದನ್ನ ಹೇಳ್ತಿದ್ದೆ, ಎಲ್ಲಾರ್ಗು ಅನುಭವ ಹಂಚಿಕೆ ಇನ್ನೊಂದ್ ಸರ್ ಗ್ರೂಪಲ್ಲಿ ಕೇಳ್ತಿದ್ನ. ಎಲ್ಲರೂ ಯಪ್ಪಾ ಎಲ್ಲರೂ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತಾರೆ ಎಲ್ಲರೂ. ನನಗೆ ಯಾಕೆ ಆಗ್ತಾ ಇಲ್ಲಪ್ಪ, ನಂಗೆ ಅಂದ್ರೆ ನಂಗೆ ಕ್ವಶನ್ಗಳು ಕೇಳಬೇಕು, ನಾನು ಪತ್ರಿಜಿ ಅವ್ರನ್ನ ಕೇಳಬೇಕು, ನನ್ಗೆ ಯಾಕೆ ಈ ತರ ಪ್ರಾಬ್ಲಮ್ಮು, ನನ್ಗೆ ಇದಕ್ಕೆ ಸೊಲ್ಯೂಷನ್ ಏನು ಅಂತ ಕೇಳಬೇಕು ಅಂತ ತುಂಬಾ ಇದು. ಬಟ್ ನನ್ಗೆ ಯಾವ ಪತ್ರಿಜಿಯವರು ಕಾಣಿಸ್ತಿದ್ದಿಲ್ಲ, ಯಾರು ಕಾಣಿಸ್ತಿದ್ದಿಲ್ಲ. ಬಟ್ ನಂದು ಏನು ಇಂಪ್ರೂವ್ಮೆಂಟ್ ಅನ್ನ ಅನಿಸ್ತಿಲ್ಲ, ಪರವಾಗಿಲ್ಲ ಅನ್ನೋ ಲೆವೆಲ್ಗಿತ್ತು. ಮನುಷ್ಯನಿಗೆ ಪರವಾಗಿಲ್ಲ ಅನ್ನೋ ಲೆವೆಲ್ಗಿನ್ಕಿನ ಇನ್ನೂ ಜಾಸ್ತಿ ಖುಷಿ ಕೊಡೋದೇನಪ್ಪಾ ಅಂತಂದ್ರೆ, ನಾವು ಹೆಂಗೆ ನಾವು ಧ್ಯಾನ ಮಾಡ್ತಾ ಮಾಡ್ತಾ ಹೋಗ್ತೀವಿ, ಹಂಗೆ ನಮ್ಮಲ್ಲಿ ಬದಲಾವಣೆ ಬರ್ತಾ ಹೋದಂಗೆ ಮನುಷ್ಯನ್ಗೆ ಏನಾಗುತ್ತೆ, ಓ ಇದೊಂದು ಅದ್ಭುತ, ನಾವು ಮಾಡ್ಲೇಬೇಕು ಅಂದ್ರೆ. ಕೆಲವೊಂದ್ಸಲ ಅನಿಸ್ತಿತ್ತು ನನ್ಗಿಲ್ಲ ಅಂತ ಹೇಳ. ನಾನು ಎಷ್ಟು ಅಂತಂದ್ರೆ ನಾನು ಬೆಳ್ಳುಳ್ಳಿ, ಎಷ್ಟೊಂದು ಮಾಸ್ಟರ್ಸು ಬೆಳ್ಳುಳ್ಳಿನ ತಿಂತಾ ಇದ್ರು ಅವ್ರಿಗೆ ಎಲ್ಲ ಕಾಣಿಸೋದು ಮಾಡೋದು ಎಲ್ಲ ಆಗೋದು. ಅವ್ರು ಕೇಳಿದ್ರೆ ನಾವೇನು ಅಷ್ಟೊಂದು ಪಾಲಿಸಲ್ಲ ಅಂತ. ನಾನು ಹೆಂಗ್ ಪಾಲಿಸಿದ್ದೀನಪ್ಪ ಬೆಳ್ಳುಳ್ಳಿ ವಿಷಯದಲ್ಲಿ ಅಂತಂದ್ರೆ, ಒಂದ್ಸಲ ನನ್ನ ಮಗನ ಆಳ್ವಾಸ್ ಕಾಲೇಜ್ ಒಂದು ಸೊ ಒಂದು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಹೋಗಿದ್ದೆ. ಸೊ ಅಲ್ಲಿ ಬೆಳ್ಳುಳ್ಳಿ ಹಾಕಿನ ಅಡಿಗೆ ಮಾಡಿದ್ರು ಫಸ್ಟ್ ಮುಂಜಾನೆ ಟಿಫಿನ್. ಸೊ ನನ್ನ ಮಗ ಏನಂದ, ಮಮ್ಮಿ ನೀನ್ ಇದನ್ನೆಲ್ಲ ತಿನ್ನಲ್ಲ, ಬಾ ಹೊರಗಡೆ ಹೋಗಿ ನೀನ್ ತಿನ್ಸ್ಕೊಂಬಂದನ ಆಮೇಲೆ ಅಟೆಂಡ್ ಮಾಡೋಣ ಅಂತ ಅವನು ಹೇಳಿದ. ಬೇಡಪ್ಪಿ, ಮತ್ತೆ ಮೋಹನ್ ಆಳ್ವ ಅವರು ಮೀಟಿಂಗ್ ಸ್ಟಾರ್ಟ್ ಮಾಡ್ತಾರೆ, ಅವ್ರದ್ದು ಮಾತಿರುತ್ತೆ, ಸೊ ಅದೆಲ್ಲ ಮಿಸ್ ಆಗ್ಬಿಡುತ್ತೆ, ಬೇಡ ನಾ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ತಿಂತೇನೆ ಅನ್ಕೊಂಡು ನಾನು ಏನಂದ್ರೆ ಮೊಸರು ಚಟ್ನಿ ಹಚ್ಕೊಂಡು ತಿಂದೇನೆ. ಎದ್ರ ಜೊತೆ, ಇಡ್ಲಿ ಜೊತೆ, ವಡಾ ಜೊತೆ ಚಟ್ನಿ ಎಲ್ಲ ಬಿಟ್ಬಿಟ್ಟು ಮೊಸರು ಚಟ್ನಿ ಹಚ್ಕೊಂಡು ತಿಂದಿದ್ದೇನೆ. ನನ್ ಮಗ ಹೇಳವ, ಮಮ್ಮಿ ನೀ ಈ ತರ ಮಾಡ್ಬೇಡ ಅಂದ್ರೆ, ಚಪಾತಿ ಮತ್ತೆ ಆಮೇಲೆ
ಜಿಲೇಬಿ ಹಚ್ಕೊಂಡು ತಿಂದೇನೆ. ಮಮ್ಮಿನಿ ಈ ತರ ನನ್ನ ಫ್ರೆಂಡ್ಸ್ ಇದ್ರಿಗೆಲ್ಲ ಅಸಹ್ಯ ಮಾಡ್ಬಿಡ, ಅವರೆಲ್ಲ ಕೇಳ್ತಾರೆ ನಿಮ್ಮ ಮಮ್ಮಿ ಯಾಕೆ ಹಂಗೆ ತಿಂತಿದ್ದಾರೆ ಅಂತ ಕೇಳ್ತಾರೆ. ಏನೇನು ಗೊತ್ತಾಗ್ಲೋ ಬಿಡೋ ಅದನ್ನೆಲ್ಲ ತಿನ್ನಬಾರ್ದು ಅಂತ ನಾನು ಅಷ್ಟು ಪಾಲಿಸ್ತಿದ್ದೆ. ಬೆಳ್ಳುಳ್ಳಿ ಅಂತ ಬಂದ್ರೆ ಅಷ್ಟೊಂದು ಏನು ತಿಂತಿರಕಿಲ್ಲ. ನನಗೆ ಎಲ್ಲಾರು ಬೈಯೋರಿಲ್ಲಿ, ನೀನ್ ಏನ ಅದನ್ನ ತಿನ್ನಲ್ಲ ಇದನ್ನ ತಿನ್ನಲ್ಲ, ಇರೋದ ಒಂದ್ ಜೀವ, ಎಲ್ಲಾ ತಿಂದು ಚಂದ ಉಣ್ಕೊಂಡ್ ಚೆನ್ನಾಗಿರ್ಬೇಕು ಅಂತ ಅನ್ನೋರು. ಬಟ್ ನನ್ಗೆ ಪಾಲನೆ ಅಂತ ಬಂದ್ರೆ ನನ್ಗೇನಾದ್ರೂ ಒಳ್ಳೇದಾಗುತ್ತೆ ಅಂತಂದ್ರೆ ನಾನು ಯಾರ ಮಾತನ್ನು ಕೇಳಲ್ಲ. ನನ್ ಮನ್ಸಿನ ಮಾತನ್ನೇ ಕೇಳೋದು. ಪಾಲಿಸ್ಬೇಕು ಅಂತ ಬಂದ್ರೆ ಅದ್ ಏನೇ ಆಗ್ಲಿ, ಎನಿ ಕಂಡೀಷನ್ ಆಗ್ಲಿ, ಅದನ್ನ ಕಂಪಲ್ಸರಿ ನನ್ಗೆ ಹೆಂಗ್ ಬೇಕೋ ನಾನು ಹಂಗೆ ಪಾಲಿಸ್ತೇನೆ. ಅಷ್ಟೊಂದು ಇತ್ತು. ಸೊ ಆಮೇಲೆ ಏನ್ ಆಗ್ತಾ ಇಲ್ವಾ, ಬದಲಾವಣೆ ಆಗ್ತಾ ಇಲ್ವಾ ಅನ್ನೋದು ಸಿಟ್ಟು ಬಂದ್ಬಿಡ್ತು. ಯಾರು ಏನು ಬೇಡ, ಅಷ್ಟ್ ಒಂದ್ 3-4 ತಿಂಗಳು ಪಾಲಿಸ್ತವಳು ಮತ್ತೆ ಸಿಟ್ಟು ಬಂದ್ಬಿಡ್ತು ನನ್ಗೆ. ಏನು ಬೇಡ ನಡಿ ಎಲ್ಲಾನು ತಿನ್ನೋಣ, ಯಾಕೆ ಸುಮ್ನೆ ಬಿಡ್ಬೇಕು, ಯಾಕಂದ್ರೆ ನನ್ನಲ್ಲಿ ಬದಲಾವಣೆ ಬರ್ತಿಲ್ಲ ಅಂದ್ರೆ ನಾನೇ ತಿನ್ಬೇಕಂದ್ರೆ ಮತ್ತೆ ತಿನ್ನಕ್ ಸ್ಟಾರ್ಟ್ ಮಾಡ್ಬಿಟ್ಟೆ ಬೆಳ್ಳುಳ್ಳಿದು. ಅಂದ್ರೆ ಮನೇಲಿ ಮಾಡ್ಕೊಂತಿದ್ದಿಲ್ಲ, ಬಟ್ ಎಲ್ಲಾರು ಹೋದ್ರೆ ಪಾಲಿಸ್ತಾ ಇದ್ದಿದ್ದಿಲ್ಲ. ಮೊದ್ಲೇ ಇವ್ರೆಲ್ಲಾರು ಬೈತಿದ್ರೆ ಎಲ್ಲಾರು ಹೋದಲ್ಲಿ ಪಾಲಿಸ್ತಾ ಇದ್ದಿಲ್ಲ, ತಿನ್ನಕ್ ಸ್ಟಾರ್ಟ್ ಮಾಡ್ದೆ. ಮತ್ತೆ ಆಮೇಲೆ ಒಂದ್ಸಲ ಏನಾಯ್ತಪ್ಪ ಅಂದ್ರೆ ಇನ್ನರ್ ಸೋಲ್ ಗ್ರೂಪಲ್ಲಿ ಪದ್ಮಮ್ಮ ಗುಡಾಕೇಶ ನಾವು ಮಾಡ್ತೇವಿ. ರಾತ್ರಿ 1 ಅವರ್ ಅಷ್ಟೇ ಮಲಗ್ತೇವೆ. ಉಳ್ಕಿ ಎಚ್ಚರ ಇದು ಯೋಗ ನಿದ್ರೆಗೆ ಹೋಗ್ತೇವಿ. ಉಳ್ಕಿ ಟೈಮ್ ಎಲ್ಲ ಹೋಗಲ್ಲ, ಮಾಡ್ತೇವಿ ಅಂತ ಹೇಳಿದ್ರು. ಸೊ ಒಂದ್ಸಲ ದಿಲೀಪ್ ಸರ್‌ನೇ ಹೇಳಿದ್ರು. ಸೊ ನನ್ಗೇನೋ ಇಂಟ್ರೆಸ್ಟಿಂಗ್ ಅನಿಸ್ತು. ಮತ್ತೆ ಅದ್ರಕಿನ್ನ ಮೊದ್ಲೇ ಬಳ್ಳಾರಿಗೆ ಹೋದಾಗ ಏನಾಯ್ತಂತಂದ್ರೆ ಆಮ್, ಗುಡಾಕೇಶದ ಪಾಂಪ್ಲೆಂಟ್ ಇದೆಯಲ್ವಾ, ಸೊ ಕೊಟ್ಟಿದ್ರು. ನನಗೆ ಹೆಂಗ್ ತಂದಿಟ್ಟಿದ್ದೀನೋ ಗೊತ್ತಿಲ್ಲ, ಅದನ್ನ ಬಂದು ಕಪಾಟಲ್ಲಿ ನಾನು ಹಂಗೆ ಅಮೌಂಟ್ ಇಡೋ ಜಾಗದಲ್ಲಿ ಅದನ್ನ ಇಟ್ಬಿಟ್ಟಿದ್ದೀನಿ. ಸೊ ಅದನ್ನ ಇವಾಗ ತೆಗೆದು ನೋಡಿದ್ದೀನಿ ನಾನು. ಆ ಎನರ್ಜಿ ಎಳ್ಕೊಂಬಂತು ನಾನು ಇಲ್ಲೇ ಗೊತ್ತಿಲ್ಲ. ಸೊ ನನ್ಗೆ ಯಾರು ಹೋಗು ಮಾಡು ಅಂತ ಹೇಳಿಲ್ಲ. ಬಟ್ ಯಾವಾಗ್ಲೂ ಎಲ್ಲಾರು ಏನ್ ಹೇಳೋರು, ಧ್ಯಾನ ಜಾಸ್ತಿ ಮಾಡ್ಬೇಕು ನಮ್ ಕರ್ಮಗಳು ಕಡಿಮೆ ಅಂದ್ರೆ. ಬಟ್ ಅದ್ ನನ್ ಧ್ಯಾನ ಮಾಡಕ್ ಬಿಡ್ತಿದ್ದಿಲ್ಲ. ಸೊ ಏನೋ ನನ್ ನೆಗೆಟಿವ್ ಎನರ್ಜಿ ಇತ್ತು ಏನೋ ಗೊತ್ತಿಲ್ಲ ನನ್ನ. ಬಟ್ ಅದ್ ಧ್ಯಾನ ಮಾಡಕ್ ನಾನ್ ಬಿಡ್ತಾನೆ ಇರ್ಲಿಲ್ಲ. ಏನೋ ನನ್ ಬರೀ ಡಿಸ್ಟರ್ಬೆನ್ಸ್ ಆಗೋದು ಧ್ಯಾನ ಮಾಡಕ್. ಸೊ ಅವ್ರು ಹೇಳನ ನಾನ್ ದಿಲೀಪ್ ಸರ್ ಕಡೆ, ಸರ್ ನನ್ ಗುಡಾಕೇಶದ್ ಇದನ್ ಕಳಿಸಿ, ನಾನ್ ಸೇರ್ಕೋಬೇಕು ಅಂತ ಹೇಳಿದೆ. ಅವ್ರು ಕಳಿಸಿದ್ರು, ಜಾಯಿನ್ ಆದೆ. ಫಸ್ಟ್ ಒಂದಿನ 1 ಗಂಟೆ ತನ ಜಾಯಿನ್ ಆಗಿ 1 ಗಂಟೆ ತನ ಮಾಡ್ದೆ. 1 ಗಂಟೆ ತನ ಮಾಡಿದ ತಕ್ಷಣ ನಿದ್ದೆ ಬರಾಕತ್ತು, ಸುಮ್ಮ ಮಲಗ್ಬಿಟ್ಟೆ. ಆಮೇಲೆ ನಾನ್ ಸ್ವಲ್ಪ ಮಾಲಿಂಪುರಕ್ಕೆ ಹೋಗ್ಬೇಕಾಯ್ತು, ಕೆಲ್ಸ ಆಯ್ತು. ಬೇಡ ಇವಾಗ ಅಲ್ಲಿ ಹೋದಂದ್ರೆ ಅಂದ್ರೆ ಇವು ಸರ್ ಬೇರೆ 41 ದಿನ ಮಾಡ್ಬೇಕು ಸ್ಟಾರ್ಟ್ ಮಾಡಿದ್ರೆ, ಮತ್ತೆ ಇದನ್ ಮಾಡ್ಬಾರ್ದು ಅಂತ ಹೇಳ್ತಿದ್ರಲ್ಲ. ನಂಗೆ 41 ದಿನ ಅಲ್ಲಿ ಹೋದ್ರೆ ಮಾಡಕ್ಕಾಗಲ್ಲ, ಮತ್ತೆ ಇನ್‌ಕಂಪ್ಲೀಟ್ ಆಗ್ಬಿಡುತ್ತೆ. ಸೊ ನಾ ಅಲ್ಲಿ ಹೋಗಿ ಬಂದ್ಮೇಲೆ ಸ್ಟಾರ್ಟ್ ಮಾಡೋಣ ಅನ್ಕೊಂಡು, ಸೊ ಹೋಗಿ ಬಂದ್ಮೇಲೆ ಸ್ಟಾರ್ಟ್ ಮಾಡ್ಬೇಕನ್ನ ಅಷ್ಟೊತ್ತನಿಗೆ ಅವ್ರು ದಿಲೀಪ್ ಸರ್, ನೀವು ಹಂಗ ಅನ್ಕೊಂತ ಕೂತ್ರೆ ಆಗಲ್ಲ ಮೇಡಮ್, ಮಾಡ್ಬೇಕಾ, ಎಲ್ಲಿದ್ರು ಮಾಡ್ಬೇಕು ಅನ್ಕೊಂಡ್ ಮಾಡಿ, ಸುಮ್ನೆ ಅಲ್ಲಿ ಹೋದ್ರಾಗಲ್ಲ ಇಲ್ಲಿ ಹೋದ್ರಾಗಲ್ಲ ಅನ್ಬೇಡಿ ಅಂತ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಸರಿ ಆಯ್ತು ಮಾಡೋಣ ಬಿಡು ಅಂತ ಅಲ್ಲಿನೂ ಪ್ರಯತ್ನ ಮಾಡ್ದೆ, ಇಲ್ಲಿನೂ ಮಾಡ್ತಾ ಬಂದೆ ನಾನು. ಫಸ್ಟ್ ನನ್ಗೊಂದ್ 15 ದಿನ 18 ದಿನ ಗೊತ್ತಿದ್ದಿದ್ದಿಲ್ಲ ನನ್ಗೆ. ಕಂಟಿನ್ಯೂ ನಾನ್ ಮಾಡಿದ್ರುನು ನನ್ಗೆ ಗೊತ್ತಿದ್ದಿದ್ದಿಲ್ಲ. ಸೊ ಡೇ ಟೈಮ್ ಅಂತಂದ್ರೆ ಏನೋ ಬೆನ್ನೂತದೆ, ಏನೋ ಒಂದ್ ಸ್ವಲ್ಪ ಅಡಾಗ್ಬಿಡೋಣ ಅಂತಂದ್ರೆ ನಿದ್ದೆ ಬಂದ್ಬಿಡೋದು ನನ್ಗೆ 1 ಅವರ್ ಮಲಗ್ಬಿಡಕ್ಕೆ. ಸೊ ನಂಗೆ ಆ ತರ ಮಾಡ್ಬಾರ್ದು ಅಂತ ಗೊತ್ತಿದ್ದಿಲ್ಲ. ಒಂದ್ 15 ದಿನ 18 ದಿನ ವೇಸ್ಟ್ ಆಯ್ತು ನಂದು. ಆಮೇಲೆ ಕಂಪಲ್ಸರಿ ಮಾಡಕ್ ಸ್ಟಾರ್ಟ್ ಮಾಡ್ದೆ. ನಾ ಸರ್ ಫೋನ್ ಹಚ್ಚಿ ಒಂದ್ಸಲ ಹೇಳ್ದೆ, ಸರ್ ನಂಗೆ ಈ ತರ ಪ್ರಾಬ್ಲಮ್ ಆಗ್ತಿದೆ ಅಂತ. ಸರ್ ಅದಕ್ಕೆ ಈ ತರ ಮಾಡಿ ಅಂತ ಸರ್ ಸರ್ ಅದಕ್ಕೆ ಸೊಲ್ಯೂಷನ್ ಕೊಟ್ರು. ಸರಿ ಆಯ್ತು ಅಂತ ನಾನು ಮಾಡ್ತೆ ಬಂದೆ. ಸೊ ನನ್ಗೆ ಯಾವಾಗ ಅದು 18 ದಿನ ಆಗಿ ಮತ್ತೆ ನಾನು ಸ್ಟಾರ್ಟ್ ಮಾಡಿದ್ನಲ್ಲ, ಅವಾಗ್ಲೇ ಮತ್ತೆ ನಾನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ. ಸೊ ನನ್ಗೆ ಆ ಧೈರ್ಯ ಬಂದಿದ್ದೆ ಈ ಗುಡಾಕೇಶ ಧ್ಯಾನದಿಂದ. ಅದಕ್ಕಿಂತ ಮೊದ್ಲು ನಂಗೆ ಮಾಡ್ಬೇಕು ಅನ್ನೋದಿತ್ತು. ಬಟ್ ನನಗೆ ಆಕ್ಚುಲಿ ಆ ಕೆಪಾಸಿಟಿ ಬಂದಿದೆ ಯೂಟ್ಯೂಬ್ ಇದರಿಂದ ಅಂತ, ಗುಡಾಕೇಶ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನನ್ಗೇನು ಮಾಡುವಂತ ಧೈರ್ಯನೇ ಇದ್ದಿದ್ದಿಲ್ಲ. ಬರೇ ಭಯ ಪಡ್ತಿದ್ದೆ ನಾನು. ಆಮೇಲೆ ಅದು ಆದ ತಕ್ಷಣ ಮತ್ತೆ ಏನಾಯ್ತಪ್ಪ ಅಂತಂದ್ರೆ ಹಂಗೆ ಸ್ಟಾರ್ಟ್ ಆಯ್ತು. ಮತ್ತೆ ಇವಾಗ ನಾನು ಇದನ್ ಬೇರೆ ಮಾಡ್ತಾ ಇದ್ದೇನೆ, ಮಾಲ್ಟ್ ಬಿಸ್ನೆಸ್ ಮಾಡ್ತಾ ಇದ್ದೇನೆ. ಸೊ ಅದನ್ನ ಮಾಡ್ತೀನಿ ಅಂತ ಅನ್ಕೊಂಡಿದ್ದೇ ಇಲ್ಲ. ಸೊ ನಾನು ಫಸ್ಟಿಗೆ ಏನ್ ಅನ್ಕೊಂಡೆ, ಸೊ ಇಲ್ಲ ಮನೆ ಅಂದ್ರೆ ನನ್ಗೋಸ್ಕರ ನಾನ್ ಮಾಡ್ಕೋಬೇಕು ಅಂತ ಅನ್ಕೊಂಡೆ. ಫಸ್ಟ್ ನಾ ಹೊರಗಡೆಯಿಂದ ತರಿಸ್ತಾ ಇದ್ದೆ. ಸೊ ನಾನೇನ್ ಅನ್ಕೊಂಡೆ, ತುಂಬಾ ಬೆಲೆ ಜಾಸ್ತಿ ಇತ್ತು ಹೊರಗಡೆ ನಾ ತರಿಸೋದು. ಸೊ ಹಿಂಗಾಗಿ ನಾನ್ ಮನೇಲೆ ಮಾಡ್ಕೊಂಡ್ರೆ ಅಂದ್ರೆ ಅದು ಒಂದ್ಸಲ ಮಾಡಿದ್ರೆ ಜಾಸ್ತಿ ಆಗ್ತಿತ್ತದು. ಅಷ್ಟೊಂದು ಖಾಲಿ ಆಗ್ತಿದ್ದಿಲ್ಲ. ಒಂದ್ಸಲ ಮಾಡಿದ್ರೆ ಒಂದ್ 20-30 ಕಿಲೋ ಹೋಗೋದು. ಬಟ್ ಅಷ್ಟೊಂದು ನಾನು ಹೆಂಗ್ ಖಾಲಿ ಮಾಡ್ಲಪ್ಪ ಅಂತ ಅನ್ಕೊಂತಿದ್ದೆ. ಅದ್ ಏನ್ ಐಡಿಯಾ ಬಂತೋ ಹೆಂಗ್ ಬಂತೋ ಗೊತ್ತಿಲ್ಲ ನನಗೆ.
ಸ್ಟಾರ್ಟ್ ಮಾಡೇ ಬಿಟ್ನಿ ನಾವು ಮಾಲ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡೇ ಬಿಟ್ನಿ. ಅದಕ್ಕೆ ಏನೋ ಸಡನ್ ಆಗಿ ಬಂತು. ಬಟ್ ನಾ ಯಾರಿದ್ರು ಹೇಳಿದ್ರೆ ಬೇಡ ಅಂತಾರಂತ ನಮ್ಮ ಅಪ್ಪಾಜಿ ಇದ್ರಿಗೆ ನಾನು ಡೈರೆಕ್ಟ್ ಆಗಿ ಏನ್ ಹೇಳಿದೇನಪ್ಪ ಅಂದ್ರೆ ನಾ ಮಾಲ್ಟ್ ಬಿಸ್ನೆಸ್ ಮಾಡಾಕತ್ತೀನಿ, ಸ್ಟಾರ್ಟ್ ಮಾಡಿದ್ದೀನಿ, ಮಾಡ್ತೀನಿ, ಅದ್ರ ಐಟಮ್ಸ್ ತೊಗೊಬರಕ್ ಹೊಂಟಿದ್ದೀನಿ ಹುಬ್ಳಿಗೆ ಅಂತ ಇಷ್ಟೇ ನಾನು ಹೇಳಿದ್ದು ಹೊರತು ಮಾಡ್ಬೇಕಾ. ಸೊ ಇದ್ಯಾವನು ಯಾರನ್ನು ಕೇಳಿಲ್ಲ. ಯೂಟ್ಯೂಬ್ ಚಾನಲ್ ನಾನು ಹಂಗೆ ಮಾಡೋದು, ನಾನು ಮಾಡ್ಲಾ ಯೂಟ್ಯೂಬ್ ಚಾನಲ್ ಅಂತ ನಾ ಯಾರನ್ನೂ ಕೇಳಿಲ್ಲ. ಮಾಡ್ಬೇಕನ್ಸಿದ್ಯಾ ಮಾಡ್ದೆ, ಇದನ್ನು ಬಿಸ್ನೆಸ್ ಮಾಡ್ಬೇಕನ್ಸಿದೆ ಮಾಡ್ಬಿಟ್ಟೆ. ಯಾರನ್ನು ಕೇಳಿಲ್ಲ ನಾನು. ನಮ್ಮ ಅಕ್ಕ ಅವ್ರಂಗೇನಾರು ಇವಳೇನಪ್ಪ ಹೆಂಗ್ ಮಾಡ್ತಾ ಇದ್ದಾಳೆ ಸೊ ಏನು ಯಾರನ್ನು ಕೇಳ ಬಂದ್ರು ಪ್ರತಿಯೊಂದು ಅವಾಗ ಹಂಗೆ ಹಿಂಗೆ ಅಂತ ಏನಾದ್ರು ಕೇಳವಳು ಅವ್ರನ್ನ. ನಾನು ಹಿಂಗ್ ಮಾಡ್ಲಾ ಹಂಗ್ ಮಾಡ್ಲಾ, ನಾನು ಹಿಂಗಿದ್ರೆ ಹಿಂಗೆ ಹಂಗಿದ್ರೆ ಹಿಂಗೆ ಅಂತ ಕೇಳವಳು. ಇವಾಗ ನಾನು ಏನೂ ಕೇಳಿಲ್ಲ, ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡಿದೆ. ಅದು ಸೂಪರ್ ಆಗಿ ನಡೀತಿದೆ, ಚೆನ್ನಾಗಿ ನಡೀತಿದೆ. ಯಾಕಂದ್ರೆ ನಾನು ಯಾಕೆ ಹೇಳ್ತಿದ್ದೇನಪ್ಪ ಅಂತಂದ್ರೆ ನಂದು ಹೆಂಗ ವಾತಾವರಣ ಹೆಂಗಿತ್ತು, ನನ್ ಗಂಡ ಮನಿ ತವ್ರ ಮನಿ ವಾತಾವರಣ ಅಂತಂದ್ರೆ ನಾವು ಹೊರಗಡೆ ಹೋಗಿ ಏನು ಮಾಡುದವರಲ್ಲ. ಯಾಕಂದ್ರೆ ಗಂಡ ಮನೇಲಿ ತವ್ರ ಮನೇಲಿ ಸ್ಥಿತಿವಂತ್ರೆ, ಮನೆಯಲ್ಲಿ ಪ್ರತಿಯೊಂದಕ್ಕೂ ಆಳು ಕಾಳು ಇಟ್ಟು ಮಾಡದ ಮನೆತನ ನಮ್ದು. ಹಂಗಾಗ್ಬಿಟ್ಟು ಈ ತರ ಹೊರಗಡೆ ಹೋಗಿ ಮಾಡಕ್ಕೆ ನನ್ನೊಂಥರ ನನ್ ಕಂಫರ್ಟ್ ಜೋನ್ ಬಿಟ್ಟು ಹೊರಗೆ ಬರಕ್ಕೆ ಇಷ್ಟ ಇಲ್ಲ ನನ್ಗೆ. ಯಾಕಂದ್ರೆ ಆ ವಾತಾವರಣದಲ್ಲಿ ನಾನು ಬೆಳೆ ಬಿಟ್ಟಿದ್ದೆ. ನನ್ಗೆ ನಾನ್ ಮಾಡ್ತೇನಾ, ಸೊ ಜನ ಏನಂತಾರೆ, ಎಂತವ್ರು ಹೆಂಗ್ ಮಾಡ್ತೇನೆ, ಏನೋ ಒಂಥರ ಈ ತರ ಒಂಥರ ಕಸಿ ಬಿಸಿ ನನ್ ಮನ್ಸಲ್ಲಿ. ಬಟ್ ನನ್ಗೆ ಏನೋ ಗೊತ್ತಿಲ್ಲ, ಅದನ್ನ ಹೆಂಗ್ ಮಾಡೋದನ್ನ ಗೊತ್ತಿಲ್ಲ. ಅದು ಗುಡಾಕೇಶದ ಪ್ರಭಾವ ಅನ್ಸುತ್ತೆ. ಸೊ ಹಿಂಗಾಗಿ ಏನಾಗ್ಬಿಡ್ತಪ್ಪ ಅಂದ್ರೆ ಫುಲ್ ಆಕ್ಟಿವ್ ಆಗ್ಬಿಟ್ಟೆ. ಸೊ ಅದು ಖುಷಿ ತಂದ್ಕೊಟ್ಟಿತ್ತು. ಮತ್ತೆ ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ ನಂಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ. ನನ್ ಮನೇಲೇನೆ ಅಂದ್ರೆ ಮಂಗಳಾರತಿ ಪದ ಅದನ್ನ ಹೇಳ ಭಯ ಆಗ್ತಿತ್ತು ನನ್ಗೆ. ಭಯ ಆಗೋದು ನನ್ಗೆ ಗೊತ್ತಾಗ್ತಿತ್ತು. ಏನೋ ಧ್ವನಿಲಿ ನಡ್ಕ ಬರ್ತಿತ್ತು ನನ್ಗೆ. ನಾನು ಅನ್ಕೊಂತಿದ್ದೆ ಏನಪ್ಪಾ ಇದು ಹಿಂಗ್ ಯಾಕೆ ಭಯ ಆಗುತ್ತೆ ನನ್ಗೆ, ಸ್ಟೇಜ್ ಕರೇಜೇ ಇಲ್ಲಲ್ಲ ಅಂತ ಅನ್ಕೊಂತಿದ್ದೆ. ಗುಡಾಕೇಶದ ಪ್ರಭಾವ ಹೆಂಗಿದೆ ಗೊತ್ತಾ ನೋಡ್ರಿ. ಮೊನ್ನೆ ನಮ್ಮೂರಲ್ಲಿ ಕೊಟ್ರು ಬಸವಣ್ಣಂದ ಅದು ಮಹೋತ್ಸವ ಇತ್ತು. ಅದ್ರಲ್ಲಿ 5,000 ಜನ ಸೇರಿದ್ರು. ಸೊ ನಾನ್ ಹೇಳೋಷ್ಟಿಗೆ 2,000 ಜನ ಆದ್ರೂ ಇದ್ರು. 2,000 ಜನದ್ರಿಗೆ ನಾ ಧ್ಯಾನ ಪ್ರಚಾರ ಮಾಡಿದ್ದೆ. ನನ್ಗೆ ಎಷ್ಟು ಖುಷಿ ಆಗ್ಬಿಡ್ತಪ್ಪ ಅಂದ್ರೆ ಯಪ್ಪ ಇಷ್ಟೊಂದ್ ಶಕ್ತಿ. ನಾನ್ ಫಸ್ಟ್ ಅನ್ಕೊಂಡಿದ್ದೆ ನನ್ಗೆ ಸಾಧ್ಯನಾ, ನನ್ಗೆ 2,000 ಜನರಿದ್ರಿಗೆ ಧ್ಯಾನ ಪ್ರಚಾರ ಮಾಡಕ್ ಸಾಧ್ಯನಾ ಅನ್ಕೊಂತ ಇದ್ದೆ. ಬಟ್ ಆದ್ರೆ ನಂದು ಗೊತ್ತಿಲ್ಲ ಅದ್ ಹೆಂಗ್ ಪವರ್ ಬಂತೋ ಏನೋ ನನ್ಗಂಕರ್ ಗೊತ್ತಿಲ್ಲ. ಅಷ್ಟು ಜನರಿದ್ರಿಗೆ ನಾನು ಮಾತಾಡಿದ್ನೆಲ್ಲ ನಂಗೆ ಖುಷಿ ಆಗ್ಬಿಡ್ತು. ನನ್ ಹಿಡಿಯಾರ ಯಾರಿಲ್ಲ ಅಂತ ನನ್ಗೆ ಅನ್ಸಕ್ ಸ್ಟಾರ್ಟ್ ಮಾಡ್ತು. ನನ್ ಫ್ರೆಂಡ್ಸ್ ಎಲ್ಲ ನನ್ನ ಅಪ್ರಿಶಿಯೇಟ್ ಮಾಡ್ತಿದ್ರು. ಯಾಕಂದ್ರೆ ನನ್ ಫ್ರೆಂಡ್ ಒಬ್ಳು ಟೀಚರ್ ಇದ್ದಾಳೆ. ಅವಳು ಟೀಚರ್ ಆಂಟಿ, ನನ್ಗೆ ಇಷ್ಟು ಸ್ಟೇಜ್ ಕರೆದಿಲ್ಲ. ನಾನು ಏನಾದ್ರೂ ಇದನ್ ಇಂಟರ್ವ್ಯೂ ಕೊಡಕ್ ಹೋದ್ರೆ ನನ್ ಕೈಲಿ ಏನೋ ಒಂದೊಂದ್ಸಲ ನಡಕಕ್ ಸ್ಟಾರ್ಟ್ ಆಗೈತಿ. ನೀವೇನ ಆಂಟಿ ಹಿಂಗ್ ಹೇಳ್ತಾ ಇದ್ದೀರಾ ಅಂತಂದು. ಅವ್ರ ಯಜಮಾನ್ರ ಸತೆ ನಿಮ್ ಆಂಟಿಗೆ ಎಕ್ಸ್ಪೀರಿಯನ್ಸ್ ಇರ್ಬೇಕು ತಗೋ, ಎಷ್ಟ್ ಚೆನ್ನಾಗ್ ಮಾಡ್ತಾ ಇರ್ತಾರೆ ಅಂತ ಅವ್ರ ಯಜಮಾನ್ರು ಹೇಳ್ತಿದ್ರೆ. ಏನ್ ಎಕ್ಸ್ಪೀರಿಯನ್ಸ್, ಫಸ್ಟ್ ಟೈಮ್ ಸ್ಟೇಜ್ ಹತ್ತಿರೋದು ಅಂತ ನನ್ ಫ್ರೆಂಡ್ ಹೇಳ್ತಾ ಇದ್ದಾಳೆ. ಸೊ ಅಷ್ಟೊಂದು ನನ್ಗೆ ಖುಷಿ ಆಗೋಗ್ಬಿಡ್ತು. ಮತ್ತೆ ಎಲ್ಲಾರು ಇಲ್ಲಿ ಬಂದ ತಕ್ಷಣ ಎಲ್ಲಾರು ಅಪ್ರಿಶಿಯೇಟ್, ಏನ್ ನೀನ್ ಹಿಂಗ್ ಮಾತಾಡ್ತಾ ಇದೀಯ ಅಂತಂದು ಎಲ್ಲಾರು ಹೇಳಿದ್ರು. ನಂಗೆ ತುಂಬಾ ಖುಷಿ ಆಯ್ತು. ಮರ್ದಿನ ನಾ ಜಾತ್ರೆಗೆ ಹೋದಾಗ ನನ್ನ ಎಲ್ಲಾರು ಗುರ್ತಿಸಿ, ಏನು ಶಿವಲೀಲಾ ನೀ ಇಷ್ಟೊಂದು ಚೇಂಜ್ ಆಗ್ಬಿಟ್ಟಿದ್ಯಾ, ಬದ್ಲಾಗ್ಬಿಟ್ಟಿದೆ, ಎಷ್ಟ್ ಚೆನ್ನಾಗಿ ಮಾತಾಡ್ತಿದ್ಯಾ ಅಂತ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ನಂಗೆ ಖುಷಿ ಆಯ್ತು. ನಾನು ಅನ್ಕೊಂಡೆ, ನನ್ನಲ್ಲಿ ಎಲ್ಲ ಶಕ್ತಿ ಇದೆ, ಅದ್ಭುತವಾಗಿದ್ದೇನೆ. ನಾನು ಎಲ್ಲಿ ಹೋಗಿ ನನ್ನ ಅಯ್ಯಪ್ಪ ಪಿಂಡಿ ಸರ್ ಇದ್ರಿಗೂ ಒಂದ್ಸಲ ಹೇಳ್ಕೊಂಡಿದ್ದೆ, ಸರ್ ನಾ ಇಡೀ ಶಿಗ್ಲಿಗೆ ಧ್ಯಾನ ಪ್ರಚಾರ ಮಾಡ್ಬೇಕು ಅನ್ಕೊಂಡಿದ್ದೇನೆ ಅಂತ. ಸೊ ಅವಾಗ ಅನಿಸ್ತು ನನಗೆ, ನೀ ಇಡೀ ಶಿಗ್ಲಿಗೆ, ಇಡೀ ಗದಗ್ ಡಿಸ್ಟಿಕ್ಗೆ ಧ್ಯಾನ ಪ್ರಚಾರ ಮಾಡ್ತೀಯ ಬಿಡು, ನಿನ್ ಕೈಲಿ ಎಲ್ಲ ಸಾಧ್ಯ ಅಂತ. ಸೊ ನನ್ಗ ಅನ್ನಿಸ್ತು. ಸೊ ಅಷ್ಟೊಂದು ಬದಲಾವಣೆ ನಂದು ಈ ಗುಡಾಕೇಶದಿಂದ ಬಂದಿದೆ ಅನ್ಕೋತೀನಿ. ಯಾಕಂದ್ರೆ ನಾನು ಫಸ್ಟ್ ಅಲ್ಲಿ ಮಾಡುವಾಗ ಅಷ್ಟೊಂದು ಬದಲಾವಣೆಯನ್ನ ಕಂಡಿದ್ದಿಲ್ಲ. ನಾನು ಇಲ್ಲಿ ಬರೋನೆ ಜಾಸ್ತಿ ಬದಲಾವಣೆ ಕಂಡಿದ್ದೀನಿ ನನ್ನಲ್ಲಿ. ನಾನು ಉಡುಪಿಲಿ ಹೋದಾಗೂ ಅಷ್ಟೇ. ಏನಪ್ಪಾ ಅಂತಂದ್ರೆ ನನ್ಗೆ ಇವರು ಸರ್ ಬೇರೆ ಆಂಕರಿಂಗ್ ಕೊಟ್ಬಿಟ್ಟಿದ್ರೆ ನನ್ಗೆ ಅನ್ನಿಸ್ತಾ ಇತ್ತು ನಾನು ಮಾಡ್ತೇನಾ ಇದನ್ನ ಅಂತ. ನೋಡೋಣ ಬಿಡು ಅಂತ ಅನ್ಕೊಂಡು ಸುಮ್ಮನಾದೆ. ಬಟ್ ನನ್ನಲ್ಲೇ ನನ್ಗೆ ಅನ್ನಿಸ್ತು ನಾನು ಮಾಡ್ಬಲ್ಲೆಪ್ಪ ಅಂತ ನನ್ಗೆ ಅನ್ನಿಸ್ತು. ಯಾಕಂದ್ರೆ ನನಗೆ ಇದೆಲ್ಲ ಇಲ್ಲಿ ಗುಡಾಕೇಶಕ್ಕೆ ಬಂದ್ಮೇಲೆ ನಾನು ಸ್ಟೇಜ್ ಅನ್ನ ಒಂದು ಹತ್ತಿ ಆಂಕರಿಂಗ್ ಮಾಡಿದ್ದೆ ಅಂದ್ರೆ ಅದೇ ಫಸ್ಟ್ ಟೈಮ್. ಸೊ ನಂಗೆ ಅನ್ನಿಸ್ತು ನಾನು ಮಾಡಬಲ್ಲೆ ಅನ್ನೋ ನನ್ಗೆ ಹುಮ್ಮಸ್ ನನಗೆ ಬರ್ತಾ ಹೋಯ್ತು. ಸೊ ತುಂಬಾ ಬದಲಾವಣೆ ಅಂಕರು ಬಂದಿದೆ ನನ್ನಲ್ಲಿ. ಅಂದ್ರೆ ಸಿಟ್ಟು ಜಾಸ್ತಿ ಇತ್ತು ನನ್ನಲ್ಲಿ. ನಾನು ಏನಾದ್ರೂ ಇದ್ರೆ ಸಡನ್ ಆಗಿ ಅಂದ್ರೆ ತಪ್ಪಂತ ಹೇಳಿ ಖಂಡಿಸ್ಬಿಡ್ತೇನೆ. ಅಂದ್ರೆ ಯಾರು ಎತ್ತ ನೋಡಲ್ಲ, ನಮ್ಮ ಅವ್ವ ಇದ್ರು ನೋಡಲ್ಲ, ಯಾರಿದ್ರು ನೋಡಲ್ಲ, ಹೇಳ್ಬಿಡ್ತೇನೆ ಅಂತ ಸ್ವಭಾವ ನಂದು. ಇವಾಗ ಅದನ್ನ ಕಡಿಮೆ ಮಾಡ್ಕೊಂಡಿದ್ದೇನೆ ನಾನು. ಸಿಟ್ಟು ಬಂದ್ರೆ ಆತರ ಹೇಳಲ್ಲ, ಹೇಳೋ ರೀತಿಲೇ ಹೇಳ್ತೇನಿ. ಇಲ್ಲಪ್ಪ ಅಂದ್ರೆ ಸೈಲೆಂಟ್ ಆಗಿ ಇರ್ತೇನಿ. ನನ್ ಮುಂದೆ ಯಾರೇ ಏನೇ ಮಾತಾಡಿದ್ರು ಅಂತಿರ್ತಾರೆ, ಅವ್ರು ತಪ್ಪು ಅಂತ ಗೊತ್ತಿರುತ್ತೆ ನನ್ಗೆ. ಸುಮ್ನೆ ಇದ್ದು ಬಿಡ್ತೇನೆ, ಅವ್ರಿಗೆ ಏನು ಹೇಳಕ್ ಹೋಗಲ್ಲ.
ಏನಾದ್ರೂ ಮಾಡ್ಕೊಲಪ್ಪ ಅಂತ ಸುಮ್ನೆ ನನ್ನ ಪಾಡಿಗೆ ನಾನು ಸುಮ್ನೆ ಇದ್ಬಿಡ್ತೀನಿ, ಯಾರನ್ನೂ ತಡ್ಬಕ್ ಹೋಗಲ್ಲ. ನನ್ಗೆ ಯಾರ ಜೊತೆನೂ ಜಾಸ್ತಿ ಮಾತಾಡ್ಬೇಕಂತ ಅನ್ಸಲ್ಲ. ಸೊ ನನಗೆ ಹೆಂಗಾಗಿದ್ದೇನಪ್ಪ ಅಂತಂದ್ರೆ, ನಮ್ಮ ಅಕ್ಕಾರು ಯಾವಾಗ ನೋಡಿದ್ರು ಬ್ಯುಸಿನೇ ಇರ್ತೀಯಲ್ಲ ತಾಯಿ, ನಮ್ಮ ಫೋನೇ ಕನೆಕ್ಟ್ ಆಗಲ್ಲ, ಯಾವಾಗ ನೋಡಿದ್ರು ನಿಮ್ ಧ್ಯಾನ ಅಂತೆ, ಸಜ್ಜನರಂತೆ ಅವ್ರ ಜೊತೆನೇ ಇರ್ತಿಲ್ಲ ಅನ್ನೋಷ್ಟಿಗೆ ನಂದು ಅಂದ್ರೆ ನನ್ನ ಯೋಚನೆಗಳು, ನನ್ನ ಇದು ಎಲ್ಲ ಅವ್ರ ಜೊತೆನೆ ಇರುತ್ತೆ. ನನ್ಗೆ ಇವ್ರ ಜೊತೆ ಅಂದ್ರೆ ಬರೀ ಇವೆ ಗಾಸಿಪ್ಪು ಇದು ಇರುತ್ತೆ ಅಂತ. ಅಂದ್ರೆ ಏನ್ ಮಾತಾಡೋದು, ಅವರು ಆ ಚಿಕ್ಕಮ್ಮ ಹಂಗ್ ಮಾಡಿದ್ಲು, ಅಣ್ಣ ಹಂಗ್ ಮಾಡಿದ್ಲು, ತಮ್ಮ ಈ ತರ ನಂಗೆ ಕೇಳಕ್ ಇಷ್ಟನೇ ಇರಲ್ಲ. ಹಿಂಗಾಗಿ ನಾನು ಅವ್ರ ಜೊತೆ ಮಾತಾಡಕ್ಕೆ ಹೋಗಂಗಿಲ್ಲ. ನಾನು ಅವ್ರು ಮಾತಾಡ್ಬೇಡ ಅಂತ ಹೇಳಿದ್ರು ಅವ್ರಿಗೇನೋ ಅದು ರೂಢಿ, ಅವ್ರು ಮಾತಾಡ್ತಾರೆ, ನನಗೆ ಒಂಥರ ಹಿಂಸೆ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಹಿಂಗಾಗಿ ನಾನು ಅವ್ರ ಜೊತೆ ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ. ಸೊ ಧ್ಯಾನಿಗಳ ಜೊತೆನೆ ನಾನು ಜಾಸ್ತಿ ಮಿಂಗಲ್ ಆಗೋದು, ಅವ್ರ ಜೊತೆನೆ ಮಾತಾಡೋದು. ಸೊ ಹಿಂಗಾಗಿ ನಂದು ಎಲ್ಲಾ ರೀತಿಯ ಬದಲಾವಣೆನೂ ತಂದಿದೆ. ನಾನು ಮಾಲ್ಟ್ ಬಿಸ್ನೆಸ್ ಅಂತೂ ತುಂಬಾ ಅದ್ಭುತವಾಗಿ ನಡೀತಿದೆ. ಎಲ್ಲಾರು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ, ನಂಗೆ ಖುಷಿ ಆಗ್ತಿದೆ. ಟೇಸ್ಟು ಚೆನ್ನಾಗಿದೆ ಅಂತ ಹೇಳ್ತಿದಾರ. ಮತ್ ಕೆಲವೊಬ್ರು ವೇಟ್ ಲಾಸ್ ಆಗ್ತಿದೆ, ವೇಟ್ ಗೇನ್ ಆಗ್ತಿದೆ ಅಂತ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ. ನಂಗೆ ಖುಷಿ ಆಯ್ತು. ಸೊ ನನ್ಗೆ ಇಷ್ಟೊಂದು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸೊ ಹಂಗ ಹೇಳ್ತಾ ಇದ್ದಾರ, ಸೂಪರ್ ಆಯ್ತು ಬಿಡಪ್ಪ, ಒಳ್ಳೇದಾಯ್ತು. ಏನೋ ನಾನು ಸಡನ್ ಆಗಿ ನಿರ್ಧಾರ ತಗೊಂಡ್ ಮಾಡಿದೇನಪ್ಪ ಅಂತಂದ್ರೆ, ಅದೇನೋ ಭಗವಂತನ ಇಚ್ಛೆನೇ ಇದೆ ಅಂತ ಅನ್ನಿಸ್ತು ನನಗೆ. ಸೊ ಎಲ್ಲಾ ರೀತಿಯಿಂದನೂ ಬದಲಾವಣೆ ಅಂಕರು ನಾನು ಗುಡಾಕೇಶದಿಂದ ಕಂಡಿದ್ದೀನಿ. ಸೊ ನಾನು ನಿಮ್ಗೆಲ್ಲಾರ್ಗು ಹೇಳೋದು ಇಷ್ಟಪಡೋದು ಏನಪ್ಪಾ ಅಂತಂದ್ರೆ, ನೀವು ಭೂಮಿ ಮೇಲೆ ಏನಕ್ಕೆ ಬಂದಿದ್ದೀರಾ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದ್ರೆ, ನಾವು ಭೂಮಿ ಮೇಲೆ ಹಂಗೆ ಹುಟ್ಟಿ ಸಾಯಕ್ ಬಂದಿಲ್ಲ, ಒಂದು ಮೋಕ್ಷವನ್ನ ಸಾಧಿಸಕ್ ಬಂದೀವಿ. ಸೊ ನಾವು ಮೋಕ್ಷವನ್ನ ಸಾಧಿಸ್ಬೇಕಪ್ಪ ಅಂತಂದ್ರೆ, ಸೊ ನಮ್ಗೆ 1 ಅವರ್ 2 ಅವರ್ ಧ್ಯಾನ ಸಾಕಾಗಂಗಿಲ್ಲ. ಸೊ ಡೇ ಟೈಮ್ ಎಲ್ಲರಿಗೂ ಕೆಲಸ ಇರುತ್ತೆ, ಯಾರು ಫ್ರೀ ಇರಲ್ಲ. ಸೊ ನಾವೇನಾದ್ರೂ ಸಾಧನೆ ಮಾಡ್ಬೇಕು ಅನ್ನೋದಿತ್ತಂದ್ರೆ ಈ ಗೋಡಾಕೇಶಿಂದ ಮಾತ್ರ ಸಾಧ್ಯ. ಸೊ ಅದಕ್ಕೆ ಇದ್ರಲ್ಲಿ ಏನಿಲ್ಲ ಹೇಳಿ, ಏನ್ ಇಲ್ಲ ಹೇಳಿ. ಸೊ ಏನೇನ್ ಮಾಡಿಸ್ತಾರೆ, ಧ್ಯಾನನೂ ಇರುತ್ತೆ. ಸೊ ವಾಟರ್ ಅಫರ್ಮೇಷನ್ ಇರುತ್ತೆ. ವಾಟರ್ಗೆ ಎಷ್ಟು ಶಕ್ತಿ ಇದೆಯಪ್ಪ ಅಂತಂದ್ರೆ, ನಮ್ಮ ಪಾಸಿಟಿವ್ ಹೀರ್ಕೊಳೋ ಶಕ್ತಿ ಇರುತ್ತೆ, ನೆಗೆಟಿವ್ ಹೀರ್ಕೊಳೋ ಶಕ್ತಿ ಇರುತ್ತೆ. ಸೊ ಇದು ಸತ್ತವ್ರ ಮನೆಯಲ್ಲಿ ನೀರ್ ಕುಡಿಬಾರ್ದು ಅಂತಾರೆ. ಯಾಕೆ ಕುಡಿಬಾರ್ದು ಅಂತಾರೆ ಅಂದ್ರೆ, ಎಲ್ಲಾರು ಹತ್ತು ಕೊರದು ಅದ್ರಲ್ಲಿ ನೆಗೆಟಿವಿಟಿ ತುಂಬ್ಕೊಂಡ್ ಬರುತ್ತೆ. ಸೊ ಆ ನೀರನ್ನ ನಾವು ಕುಡಿಯೋದ್ರಿಂದ ಆ ನೆಗೆಟಿವಿಟಿ ನಮ್ಗೆ ಬರುತ್ತೆ ಅಂತ. ಸೊ ಹಂಗಾಗಿ ವಾಟರ್ ತುಂಬಾ ಶಕ್ತಿ ಇದೆ. ದಿನ ವಾಟರ್ ಅಫರ್ಮೇಷನ್ ಮಾಡಿಸ್ತಾರೆ ಸರ್. ಸೊ ಆ ವಾಟರ್ ಅಫರ್ಮೇಷನ್ ಇಂದ ನಮ್ಗೆ ಹೈ ಎನರ್ಜಿಯಿಂದ ಆ ನೀರ್ ಕುಡಿಯೋದ್ರಿಂದ ನಾವ್ ಅದನ್ನ ಏನ್ ಸಂಕಲ್ಪ ಮಾಡಿರ್ತೇವಲ್ವಾ, ಸೊ ಅದು ನಮ್ಮೊಳಗ್ ಹೋಗಿ ನಾವೇನ್ ಅನ್ಕೊಂಡಿರ್ತೇವೆ ಅದು ಸಾಧ್ಯ ಆಗಕ್ ಸ್ಟಾರ್ಟ್ ಆಗುತ್ತೆ. ನೀವ್ ಒಬ್ರೇನು ಮಾಡ್ಬೋದು, ಇಲ್ಲ ಅಂತ ಹೇಳಲ್ಲ, ಬಟ್ ಅಷ್ಟೊಂದು ಶಕ್ತಿ ಬಂದಿರಲ್ಲ. ಇಲ್ಲ ಸುಮಾರು ಮಾಸ್ಟರ್ಸ್ಗಳು ಸೇರಿ ಮಾಡೋದ್ರಿಂದ ಅದ್ರಲ್ಲಿ ತುಂಬಾ ಒಂದು ಅದ್ಭುತವಾದ ಶಕ್ತಿ ಬಂದಿರುತ್ತೆ. ಸೊ ಅದರಿಂದ ನಮ್ಮ ಸಂಕಲ್ಪಗಳೆಲ್ಲ ಈಡೇರ್ತಾ ಹೋಗುತ್ತೆ. ಓಪನ್ ಐ ಮೆಡಿಟೇಷನ್ ಮಾಡಿಸ್ತಾರೆ. ಸೊ ಆಮೇಲೆ ಕರ್ಮ ಪಕ್ಷಲನೆ ಮಾಡಿಸ್ತಾರೆ, ಕೃತಜ್ಞತೆ ದಾನ ಎಲ್ಲವನ್ನು ಮಾಡಿಸ್ತಾರೆ ಅಂದ ಬಳಕೆ. ಸೊ ನಾವ್ ಯಾಕೆ ಇದನ್ನ ಮಾಡಬಾರ್ದು? ಸೊ ನಾವಿದೇ ಉಂಡು ತಿಂದು ಗಂಡ ಹೆಂಡತಿ ಮಕ್ಕಳು ಇದ್ರಲ್ಲೇ ಬಿದ್ದು ಹೊಳ್ಳಾಡಿದ್ದಾಯ್ತು ಇಷ್ಟು ದಿನ. ನಮ್ಗೇನೋ ಒಂದು ಅದ್ಭುತವಾದ ಒಂದು ಧ್ಯಾನ ಸಿಕ್ಕಿದೆ. ಸೊ ಅದನ್ನೆಲ್ಲರೂ ಯೂಸ್ ಮಾಡ್ಕೊಳ್ಳಿ, ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನೀವು ಜನ್ಮ ಸಾರ್ಥಕ ಆಗ್ಬೇಕಂದ್ರೆ ಎಷ್ಟು ಸಾಧ್ಯನೋ ಅಷ್ಟೇ ಇದೇ ಜನ್ಮದಲ್ಲಿ ಮೋಕ್ಷ ಸಿಗ್ಬೇಕು. ನಾನೊಬ್ಬರು ಫಿಕ್ಸ್ ಆಗ್ಬಿಟ್ಟಿದ್ದೇನೆ, ನನ್ನ ಜೀವನ ಪರ್ಯಂತ ಗುಡಾಕೇಶ ಧ್ಯಾನ ಮಾಡ್ಬೇಕು. ಸೊ ಮತ್ತೆ ನಾನು ಒಂದಿನಾನು ಮಿಸ್ ಮಾಡಂಗಿಲ್ಲ. ಮತ್ತೆ ನನ್ಗೆ ಇದೇ ಜನ್ಮದಲ್ಲಿ ಮೋಕ್ಷ ಆಗ್ಬೇಕು ಅನ್ನೋದು ನನ್ನ ಮನ್ಸಲ್ಲಿ ಇರೋದು. ನಾನು ಮೋಕ್ಷ ಇದೇ ಜನ್ಮದಲ್ಲಿ ಆಗ್ಬೇಕಂದ್ರೆ ನನ್ಗೆ ಏನ್ ಬೇಕೋ ಅದನ್ನೆಲ್ಲ ಮಾಡ್ತೇನೆ, ಯಾವ್ದನ್ನು ಬಿಡಲ್ಲ ನಾನು. ಸೊ ಅದು ಮಾತ್ರ ಸಿದ್ಧ, ನಾನು ಬಿಡೋದೇ ಇಲ್ಲ. ಸೊ ಇಷ್ಟೆಲ್ಲ ನಂಗೆಲ್ಲ ಒಳ್ಳೇದಾಗಿದೆ. ನೀವು ಮಾಡಿ, ತುಂಬಾ ಅದ್ಭುತವಾಗಿದೆ. ಮಿಸ್ ಮಾಡ್ಬೇಡಿ. ಎಲ್ಲ ನಿಮ್ಗೆ ನೆಗೆಟಿವಿಟಿ ಬರುತ್ತೆ, ಮಾಡ್ಲಾರ್ದಕ್ಕೂ. ಬೇರೆಯವರು ಹೇಳ್ತಾರೆ, ಅದ್ನ್ಯಾಕ್ ಮಾಡ್ತಿ, ಇದ್ನ್ಯಾಕ್ ಮಾಡ್ತಿ, ಅದ್ನ್ಯಾಕ್ ತಿಂತಿ, ಇದ್ನ್ಯಾಕ್ ತಿಂತಿ. ಎಷ್ಟೊಂದ್ ಜನ ನಂಗೂ ಹೇಳಿದ್ದಾರೆ. ಬಟ್ ಕೆಲವೊಂದ್ ದಿನ ನಾನು ಮಿಸ್ ಮಾಡಿದ್ದುಂಟು. ಮತ್ತೆ ಆಮೇಲೆ ತಿರ್ಗಾ ಅದನ್ನ ಸ್ಟಾರ್ಟ್ ಮಾಡಿದೆ, ಏನೋ ಬೇಜಾರಲ್ಲಿ ಬಿಟ್ಟಿದೆ, ಮತ್ತೆ ತಿರ್ಗಾ ಸ್ಟಾರ್ಟ್ ಮಾಡಿದೆ. ಮತ್ತೆ ಯಾರೇ ಹೇಳಿದ್ರು ಕೇಳಕ್ ಹೋಗ್ಬೇಡಿ, ಯಾಕಂದ್ರೆ ಸಹಜ. ನಕ್ಷತ್ರಕರು ಇದ್ದೇ ಇರ್ತಾರಲ್ಲ. ಸೊ ಹಂಗೆ ಎಲ್ಲಾ ರೀತಿಯಿಂದನೂ ನಕ್ಷತ್ರಕರು ಇದ್ದೇ ಇರ್ತಾರೆ. ಸೊ ಬಟ್ ಬಿಡ್ಬೇಡಿ, ತುಂಬಾ ಅದ್ಭುತವಾಗಿದೆ. ಇದೇ ಜನ್ಮದಲ್ಲಿ ಮೋಕ್ಷ ಪಡ್ಕೊಳ್ಳಿ. ಹುಟ್ಟಿ ಈ ತರ ಎಲ್ಲ ಹಿಂಸೆ ಅನ್ಭವಿಸೋದಕ್ಕಿಂತ ಮೋಕ್ಷನೇ ಬೆಸ್ಟ್ ಅಂತ ಅನ್ಸುತ್ತೆ ನನಗಂಕ್ರು. ಸೊ ನಾನಂಕ್ರು ಸಿದ್ಧವಾಗ್ಲೂ ಇದೇನಪ್ಪ, ಇದೇ ಜನ್ಮದಲ್ಲಿ ಮೋಕ್ಷ ಆಗ್ಬಿಡ್ಬೇಕು ನನ್ಗೆ ಅಂತ. ಯಾಕಂದ್ರೆ ಏನ್ ಗೊತ್ತಾ,
ಇವಾಗ ನಾವು ಹಂಗೆ ಜೀವನವನ್ನು ಅಂದ್ರೆ ಈ ಇನ್ನು ನಾವು ಇಲ್ಲಿ ಇದ್ರಲ್ಲೆಲ್ಲ ಸಣ್ಣ ಪುಟ್ಟ ಖುಷಿ ಸಂತೋಷ ಬಯಸ್ತೇವಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಈ ಧ್ಯಾನ ಅಂತ ಬಂದ್ರೆ ನಾವು ಅದರಲ್ಲಿ ಆಳವಾಗಿ ಇಳ್ದಂಗೆ ನಮ್ಗೆ ಇನ್ನೂ ಅದ್ಭುತವಾದ ಖುಷಿ ಸಂತೋಷ ಸಿಗ್ತಾ ಹೋಗುತ್ತೆ. ಅದೇ ಸಮಾಜ ಸ್ಥಿತಿ ತಲುಪಿದ್ರಂಕ್ರು ಅದರಲ್ಲಿ ಇರೋಂಥ ಸುಖ ಸಂತೋಷ ಬೇರೆ ಎಲ್ಲದ್ರಲ್ಲಿ ಯಾವ್ದ್ರಲ್ಲಿ ಸಿಗಲ್ಲ ಅಂತ ಕೇಳಿದ್ದೇನೆ ನಾನು. ಸೊ ನಾವು ಅದನ್ನ ಇದನ್ನೆಲ್ಲ ಮೀರಿ ಅದನ್ನ ದಾಟಿದ್ಯಪ್ಪ ಅಂತಂದ್ರೆ ನಾವು ಇನ್ನೂ ಅದ್ಭುತವಾದ ಸುಖ ಸಂತೋಷಗಳನ್ನ ಪಡಿಬಹುದು. ಸೊ ನಮ್ಮ ಜನ್ಮವೂ ಸಾರ್ಥಕ ಆಗುತ್ತೆ. ಸೊ ಎಲ್ಲರೂ ಮಿಸ್ ಮಾಡಬೇಡಿ. ಗೂಢಾಕೇಶ ಧ್ಯಾನ ತುಂಬಾ ಅದ್ಭುತವಾಗಿದೆ. ಎನರ್ಜಿನೂ ತುಂಬಾ ಚೆನ್ನಾಗಿದೆ. ನಮ್ಗೆ ಒಳ್ಳೆ ಮಾಸ್ಟರ್ಸ್ ಭಗವಂತನೇ ಧರೆಗಿಳಿದು ಬಂದು ನಮ್ಗೆ ಬೋಧನೆ ಮಾಡ್ತಾ ಇದ್ದಾರೆ. ಅದನ್ನ ನಾವು ಮಿಸ್ ಮಾಡ್ಕೊಳೋದ್ ಬೇಡ. ಸೊ ಎಲ್ಲಾರು ಧ್ಯಾನ ಮಾಡೋಣ, ಒಂದು ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳೋಣ ಅಂತ ಹೇಳಕ್ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತನ ನನ್ನ ಮಾತನ್ನ ಎಲ್ಲರೂ ಗಮನ ಕೊಟ್ಟು ಕೇಳಿದ್ದೀರಾ. ಅದಕ್ಕೆ ನಿಮ್ಗೆ ತುಂಬ ಹೃದಯದ ಕೃತಜ್ಞತೆಗಳನ್ನ ಎಲ್ಲರಿಗೂ ಅರ್ಪಿಸ್ತೀನಿ. ಥ್ಯಾಂಕ್ ಯು. ವೆರಿ ಗುಡ್ ಮಾಸ್ಟರ್, ವೆರಿ ಗುಡ್. ಥ್ಯಾಂಕ್ಸ್ ಎಷ್ಟು ದಿನ ಆಯ್ತು ಇವಾಗ ಧ್ಯಾನ ಮಾಡಲಿಕ್ಕೆ ಹಿಡಿದು ಗೂಢಾಕೇಶ? ಸರ್. ನಂದು 2 ತಿಂಗಳ ಮೇಲೆ ಒಂದು 10-15 ದಿನ ಆಯ್ತು ಸರ್. ಇದಂದ್ರೆ 2 ಮಂಡಲದ ಮೇಲೆ. ಓಕೆ, ಹಾ. ಕಂಟಿನ್ಯೂ ಮಾಡಿ. ಉಡುಪಿಯಲ್ಲಿ ಮಾಡಿದ್ರಾ 3 ದಿವಸ? ಹಾ ಸರ್, ಉಡುಪಿಯಲ್ಲಿ 3 ದಿವಸ ಮಾಡಿದ್ದೆ. ನಾನು ಒಂದೇ ನಿಮಿಷ ಸರ್. ಶವಣ ಅಪ್ಪಿ ಚಾರ್ಜಿಂಗ್ ತಗೊಂಬಲ್ಲ ಒಂದ್ ಸ್ವಲ್ಪ. ಇದನ್ನ ಒಂದೇ ನಿಮಿಷ ಸರ್. ಮಾಸ್ಟರ್ಸ್ ಯಾರಾದ್ರೂ ಏನಾದ್ರು ಮಾತಾಡೋದಿದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಬೇಗ ಬೇಗ ಹ್ಯಾಂಡ್ ರೈಸ್ ಮಾಡೋದು, ಟೈಮ್ ಇರಲ್ಲ. ಅಪ್ಪಿ ಅದೇನು ಇದು ಚಾರ್ಜಿಂಗ್ ಹಾಕ್ಬೇಕು. ಒಂದೇ ಪ್ರಶ್ನೆ. ಲತಾ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮಾಸ್ಟರ್. ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ನಮಸ್ತೆ ಸರ್. ನಾನು ಉಪವಾಸನ ಮಾಡಿದೆ, ಎಂಡ್ರೇಜ್ ಮಾಡಿದ್ದೆ, ಮೌನನು ಮಾಡ್ತಿದ್ದೆ. ಹಂಗಾದ್ರೆ ಸ್ವಲ್ಪನು ಮೌನ ಮುರಿಯೋದ್ ಬೇಡ ಅಂದ್ಬಿಟ್ಟು ಮತ್ತೆ ಹಂಗೆ ಸುಮ್ಮನಾದೆ, ಮಾತಾಡ್ಲಿಲ್ಲ. ನೀವು 3 ಸಲ ಅವಕಾಶ ಕೊಟ್ರು ನಾನು ಮಾತಾಡ್ಲಿಲ್ಲ. 2 ದಿನ ಕಂಪ್ಲೀಟ್ ಮೌನ ಮಾಡಿದೆ. ಉಪವಾಸ ಮಾತ್ರ ಶುಕ್ರವಾರ ಬೆಳಗ್ಗೆಯಿಂದ ಒಂದಿನ ಕಂಪ್ಲೀಟ್ ಮಾಡಿದೆ. ಶುಕ್ರವಾರ ಸಂಜೆ 8:20ಕ್ಕೆ 1 ಲೋಟ ನೀರ್ ಕುಡ್ದೆ. ಮತ್ತೆ ಶನಿವಾರ 11ವರೆಗೂ ತಡೆದೆ, ಆಗ್ಲಿಲ್ಲ. ಮತ್ತೆ ಊಟ ಮಾಡಿದೆ. ನಾನು ಫಸ್ಟ್ ಟೈಮ್ ಮಾಡಿದ್ದು. ತೊಂದ್ರೆ ಇಲ್ಲ ಮೇಡಮ್, ಪ್ರಯತ್ನ ಮುಖ್ಯ. ಎಷ್ಟಾಯ್ತು ಅನ್ನೋದು ಮುಖ್ಯ ಅಲ್ಲ, ಪ್ರಯತ್ನ ಮುಖ್ಯ. ಖುಷಿ ಆಯ್ತು. ಮತ್ತೆ ಏನ್ ಅನುಭವ ಆಯ್ತಂದ್ರೆ ನೀರಿನ ಬೆಲೆ ಗೊತ್ತಾಯ್ತು, ನೀರಿನ ಒಂದು ಮಹತ್ವ ಗೊತ್ತಾಯ್ತು ನಮಗೆ. ಅದು ಎಷ್ಟು ಸವಿಬೇಕು ಅದನ್ನ, ಊಟ ಆಗ್ಲಿ ನೀರಾಗ್ಲಿ ನಾವು ಸವಿದು ತಿನ್ಬೇಕು ಅನ್ನೋದು ಅನುಭವ ಆಯ್ತು. ಗಡಿಬಿಡಿಲಿ ಅರ್ಜೆಂಟ್ ಅಲ್ಲಿ ತಿಂತೀವಿ, ಉಪವಾಸ ಇದ್ದಾಗ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ಮತ್ತೆ ಇನ್ ಮರುದಿನ ಶರೀರ ತುಂಬಾ ಹಗುರ ಇತ್ತು, ಈಸಿಯಾಗಿ ಆರಾಮಾಗಿ ಓಡಾಡೋದೆಲ್ಲ, ಶರೀರ ಭಾರ ಇರ್ಲಿಲ್ಲ. ಹಿಂಗೆ ವಾರಕ್ಕೊಂದ್ಸಲ ಇರ್ಬೇಕು ಉಪವಾಸನ, ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ವಾರಕ್ಕೊಂದ್ ದಿವಸ ಬೇಡ, 15 ದಿನಕ್ಕೊಂದ್ಸರಿ ಏಕಾದಶಿ ಮಾಡ್ಬಿಡಿ ಸಾಕು. ಅಂದ್ರೆ ಈ ಸರಿ 2 ದಿನ ಬಂದಿದ್ದಕ್ಕೆ ಸ್ವಲ್ಪ ಅದು ಹೆವಿ ಆಗ್ತು. ಅಂದ್ರೆ ನನಗೆ ಯಾವಾಗ್ಲೂ ಕಂಟಿನ್ಯೂ ಸ್ವಲ್ಪ ಹಂಗೆ ಹಿಂಗೆ ಬಾಯಾಡೋ ಅಭ್ಯಾಸ ಇತ್ತು. ಉಪವಾಸನ ನನಗೆ ಆಸೆ ಇತ್ತು, ಏನಾದ್ರೂ ಮಾಡಿ ಹಸಿವನ್ನ ತಡೆದಿಡೋ ಶಕ್ತಿ ಬೇಕು ನನಗೆ. ಹಸಿವು ತಡೆಯಕ್ಕೆ ಆಗ್ತಿರ್ಲಿಲ್ಲ, ಕುಸ್ತು ಬಿದ್ದೋಗುವಷ್ಟು ಹಸಿವ ಆಗ್ತಿತ್ತು. ಒಂದ್ ಸ್ವಲ್ಪ 5-10 ನಿಮಿಷನೂ ನನಗೆ ಹಸಿವು ತಡೆಯಕ್ ಆಗ್ತಿರ್ಲಿಲ್ಲ. ಆದ್ರೆ ಬೇಜಾರಾಗ್ತಿತ್ತು, ಏನಪ್ಪಾ ಇಷ್ಟು ಹಸಿವು ತಡೆಯಕ್ ಆಗ್ತಿಲ್ಲ, ಇದನ್ನ ಏನಾದ್ರೂ ಮಾಡಿ ಯಾವ ತರ ಕಂಟ್ರೋಲ್ ಮಾಡ್ಬೇಕು, ಇದು ಹಸಿವನ್ನ ತ್ಯಜಿಸ್ಬೇಕು, ನಾನು ತಡಿಬೇಕು ಅನ್ನೋ ಹಠ ಇತ್ತು. ಅದು ಈ ಗುಡಕೇಶದಿಂದ ನನಗೆ ಸಹಾಯ ಆಯ್ತು, ಅನುಕೂಲ ಆಯ್ತು ಅಂತ ಅನ್ಸುತ್ತೆ. ವೆರಿ ಗುಡ್ ಮಾಸ್ಟರ್, ಸೂಪರ್. ಮಾಡಿ, ನೆಕ್ಸ್ಟ್ ಟೈಮ್ ಮಾಡ್ತೀರಿ. ಫಸ್ಟ್ ಟೈಮ್ ನೀವು ಅಷ್ಟು ಮಾಡಿದಿರಿ ಅಂದ್ರೆ ಖಂಡಿತ ಇನ್ನು ಎಲ್ಲ ಏಕಾದಶಿನೂ ಮಾಡ್ತೀರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಶಿವಲೀಲಾ ಮಾಸ್ಟರ್ ಕಂಟಿನ್ಯೂ ಮಾಡಿ, ಏನೋ ಹೇಳ್ತಾ ಹಾ ಇದ್ದೀರಿ. ಸರ್,
ಅದ ಸರ್ ಉಡುಪಿಲಿ ಸರ್ ಆಕ್ಚುಲಿ ನಾನು ಅಷ್ಟ ಮಾಡ್ತೇನೆ ಅಂತ ಅನ್ಕೊಂಡಿದ್ದಿಲ್ಲ. ಯಾಕಂದ್ರೆ ನಾನು ಅಷ್ಟೊತ್ತನ ಕುಂದೋತೇನೆ ಅಂತ ಅನ್ಕೊಂಡಿದ್ದಿಲ್ಲ. ಅದು ಇವಾಗ ಮನೇಲೇನೆ ನನ್ಗ ಅಂದ್ರೆ 1 ವರ್ಷ ಏಕಾದಶಿ ಉಪವಾಸ ನಿರ್ಜಲ ಮಾಡಿದ್ದೇನೆ. ಬಟ್ ಇವಾಗ ಯಾಕೋ ನನ್ನ ದೇಹ ಅಷ್ಟೊಂದು ಸ್ಪಂದಿಸ್ತಾ ಇಲ್ಲ. ಯಾಕಂದ್ರೆ ಫುಲ್ 1 ಡೇ ಫುಲ್ ಇಲ್ಲ, ಈಗ ನೀರಿಲ್ದೇನೆ ಇರಾಕ್ ಆಗ್ತಾ ಇಲ್ಲ. ಸೊ ಅದು ನಾನು ಬಿಟ್ಟಿದ್ನ ಅಂದ್ರೆ ಸ್ವಲ್ಪ ಇನ್ನೂ ನನ್ನ ಬಾಡಿಗೆ ಇನ್ನೊಂದ್ ಸ್ವಲ್ಪ ಅಡ್ಜಸ್ಟ್ ಆಗ್ಬೇಕು ಅಂತ ಅಂತದ್ ಅಲ್ಲಿ 3 ದಿನನೂ ಫಸ್ಟ್ 1 ಡೇ ಅಂಕ್ರು ಫುಲ್ ನೀರ್ ಕುಡಿಲಿಲ್ಲ, ಏನಿಲ್ಲ. ಮರ್ದಿನ ಮಧ್ಯಾಹ್ನದಿಂದ ನೀರ್ ಸೇವಿಸಕ್ ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ಡಿಹೈಡ್ರೇಷನ್ ಆಗ್ಬಾರ್ದು ಅಂತ ನೀರ್ ಕುಡಿಯಕ್ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿನೂ ಏನೂ ತಿನ್ಲಿಲ್ಲ. ಬಟ್ ನನ್ಗೆ ಅದೇ ವಿಚಿತ್ರ ಅನಿಸ್ತು ಸರ್, ಹೆಂಗಪ್ಪ 3 ದಿನ ಇದ್ದೆ ಅಂತ ನನ್ಗೆ ಅನಿಸ್ತು. ಸೊ ಬಟ್ ಖುಷಿ ಆಯ್ತು ಸರ್, ನನ್ಗಲ್ಲಿ ಏನೋ ಒಂದು ಬದಲಾವಣೆ ಬಂದಿದೆ. ಸೊ ತುಂಬಾ ಖುಷಿಯಾಗಿದೆ. ಸೊ ಏನು ಫಸ್ಟ್ ಟೈಮ್ ನಾನು ಅದನ್ನ ಆತರ 3 ದಿನದ ಅಟೆಂಡ್ ಮಾಡಿದ್ದು. ಸೊ ಏನೋ ಒಂದ್ಸಲ ನೆಮ್ಮದಿ ಖುಷಿ ನನ್ಗೆ ಅಲ್ಲಿ ಬಂದ್ಮೇಲೆ ಅಂಕ್ರು ತುಂಬಾ ಇದು ಅನಿಸ್ತು ಸರ್. ಅಂದ್ರೆ ನನ್ಗೆ ಎನರ್ಜಿ ನನ್ನಲ್ಲಿ ಇದೆ ಅಂತ ನನ್ಗೆ ಅನಿಸ್ತಾನೆ ಇದ್ದಿದ್ದಿಲ್ಲ, ನನ್ಗೆ ಗೊತ್ತಾಗ್ತಾ ಇದ್ದಿದ್ದಿಲ್ಲ ಈ ಎಲ್ಲಾ ನೆಗೆಟಿವಿಟಿಯಿಂದ. ಸೊ ನನ್ಗೆ ಅಲ್ಲಿಂದ ಬಂದ್ಮೇಲೆ ನನ್ನಲ್ಲಿ ಎನರ್ಜಿ ಇದೆ ಅನ್ನೋದು ನನ್ಗೆ ಗೊತ್ತಾಗ್ತಾ ಹೋಗ್ತು. ಸೊ ಚೆನ್ನಾಗಿತ್ತು ಸರ್, ನಂದು ಉಡುಪಿಲೂ ಚೆನ್ನಾಗಿತ್ತು. ಅಂದ್ರೆ ನನ್ಗೆ ಗೊತ್ತಾಗ್ತಾ ಹೋತು. ಅಂದ್ರೆ ನನ್ಗೆ ಅಷ್ಟು ದಿನ ನನ್ನಲ್ಲಿ ಎನರ್ಜಿ ಪಾಸ್ ಆಗ್ತಿದೆ ಅಂತ ನನ್ಗೆ ಗೊತ್ತಾಗ್ತಿದ್ದಿಲ್ಲ. ನನ್ಗೆ ಉಡುಪಿಗೆ ಬರೋಣ ನನ್ನಲ್ಲಿ ಏನೋ ಒಂದು ಎನರ್ಜಿ ಪಾಸ್ ಆಗ್ತಿದೆ ಅಂತ ನನ್ಗೆ ಗೊತ್ತಾಗಕ್ ಸ್ಟಾರ್ಟ್ ಆಯ್ತು ಸರ್. ಚೆನ್ನಾಗಿತ್ತು ಸರ್. ವೆರಿ ಗುಡ್ ಮ್ಯಾಮ್. ಹಾ, ಸೂಪರ್. ಥ್ಯಾಂಕ್ಸ್. ವಾಣಿ ಭಟ್ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್, ಎಲ್ಲ ಆತ್ಮ ಬಂಧುಗಳಿಗೆ ವೆರಿ ಗುಡ್. ನಮಸ್ಕಾರಗಳು. ಸರ್ ನಾನು ಮಾಡಿದ್ದೆ 1 ದಿವಸ ಮಾಡಿದ್ದೇನೆ, ಫಸ್ಟ್ ಟೈಮ್ ಸರ್ ನಾನು ಏಕಾದಶಿ ಮಾಡಿದ್ದು. ಶುಕ್ರವಾರ ಫುಲ್ ಡೇ, ಅಂದ್ರೆ ಗುರುವಾರ ರಾತ್ರಿಯಿಂದ ಶನಿವಾರ ಬೆಳಗ್ಗೆ ತನಕ. ಆಮೇಲೆ ಶುಕ್ರವಾರ ರಾತ್ರಿ ತಲೆನೋವು ತುಂಬಾ ಬರ್ತಾ ಇತ್ತು ಸರ್, ಹಾಗೆ ತಡಿಲಿಕ್ಕೆ ಆಗ್ತಾ ಇರ್ಲಿಲ್ಲ. ಮಧ್ಯಾಹ್ನ ತನಕ ತುಂಬಾ ನಿದ್ದೆ ಬರ್ತಾ ಇತ್ತು. ಆಮೇಲೆ ಮಧ್ಯಾಹ್ನ ಮೇಲೆ ಸರಿ ಹೋಯ್ತು, ಆದ್ರೆ ಶುಕ್ರವಾರ ರಾತ್ರಿಯಿಂದ ತುಂಬಾ ತಲೆನೋಯ್ತಾ ಇತ್ತು. ಹಾಗೆ ಮತ್ತೆ ಶನಿವಾರ ಬೆಳಗ್ಗೆ ನೀವು ಹೇಳಿದಾಗೆ ಎಲ್ಲ ಸ್ನಾನ ಎಲ್ಲ ಮಾಡಿ ನೈವೇದ್ಯ ಮಾಡಿ ಊಟ ಮಾಡಿದ್ವಿ ಸರ್. 1 ದಿವಸದ್ದಾಯ್ತಷ್ಟೇ. ಇರ್ಲಿ, ತೊಂದ್ರೆ ಹಾಗೆ ಇಲ್ಲ. ಅದೊಂದು ಖುಷಿ ಇದೆ, 1 ದಿವಸ ಆದ್ರೂ ಮಾಡಿದ್ದೇನೆ ಅಂತ. ಆದ್ರೆ ಆ ರಾತ್ರಿ ಮಾತ್ರ ನಂಗೆ ಧ್ಯಾನ ಮಾಡ್ಲಿಲ್ಲ ಸರ್, ಅದು 1 ದಿವಸ ಬಿಟ್ಟು ಹೋಯ್ತು. ಈಗ 3 ದಿವಸ ಆಯ್ತಷ್ಟೇ ನಾನು ಮಾಡುದು. ಗುಡಾಕೇಶ ಮಾಡ್ತಾ ಇದ್ದೇನೆ. ವೆರಿ ಗುಡ್. ಬೆಳಗ್ಗೆವರೆಗೂ ಇರ್ತೀರಲ್ಲ? ಹೌದು ಸರ್, ಬೆಳಿಗ್ಗೆವರೆಗೆ ನಾನು ಮಾಡ್ತಾ ಇದ್ದೇನೆ ಈಗ. ಅಂದ್ರೆ ಶುಕ್ರವಾರ 1 ದಿವಸ ಬಿಟ್ಟು ಹೋಯ್ತು, ಆ ದಿವಸ ತಲೆನೋವೆಲ್ಲ ತುಂಬಾ ಇತ್ತು, ಹಾಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಬೇರೆಲ್ಲ ತೊಂದ್ರೆ ಇಲ್ಲ. ಆದ್ರೆ ಇನ್ನೊಂದು ವಿಷಯ ಹೇಳ್ಬೇಕು ಸರ್ ನನ್ಗೆ. ನಾನು ಸ್ವಲ್ಪ ಹೆದರ್ತಾ ಇದ್ದೆ ಮನೆಯಲ್ಲಿ ಹೇಳ್ಲಿಕ್ಕೆ. ಸ್ವಲ್ಪ ಅಂದ್ರೆ 1-2-3 ವರ್ಷದಿಂದ ಸ್ವಲ್ಪ ವೆಯ್ಟ್ ಎಲ್ಲ ತುಂಬಾ ಇಳಿದೋಯ್ತು, ಕಮ್ಮಿ ಆಗಿ ಸ್ವಲ್ಪ ವೀಕ್ ಆಗಿದೆ ಬಾಡಿ. ಹಾಗೆ ಹೇಗೆಪ್ಪ ಹೇಳುದು, ಫುಲ್ ಡೇ ಏಕಾದಶಿ ಮಾಡುದು. ನಮ್ಮ ಯಜಮಾನ್ರು ಹೇಳ್ತಾ ಇರ್ತಾರೆ, ಸರಿ ಊಟ ಎಲ್ಲ ಮಾಡು, ಸರಿ ತಿನ್ಬೇಕು ಅಂತ. ಹೇಗಪ್ಪ ಹೇಳುದು ಅಂತ ಇದ್ದೆ. ಆಮೇಲೆ ಕೊನೆಗೂ ಹೇಳಿದೆ, 1 ದಿವಸ ಮಾಡ್ತೇನೆ ಅಂತ. ಆಗ ಅವ್ರು ಹೇಳಿದ್ರು ನಾನು ಮಾಡ್ತೇನೆ ನಿನ್ನೊಟ್ಟಿಗೆ ಅಂತ. ಹಾಗೆ ತುಂಬಾ ಖುಷಿ ಆಯ್ತು ನನಗೆ. ಹಾಗೆ ಆ ದಿವಸ ನಾನು ಮಕ್ಳಲ್ಲಿ ಹೇಳ್ತಾ ಇದ್ದೆ, ಹೀಗೆ ಮಾಡ್ಬೇಕು ನಾವು, ವಯಸ್ಸಾದ್ಮೇಲೆ ಎಲ್ಲ ಮಾಡುದು, ಮೊದ್ಲೇ ಮಕ್ಳು ಇದ್ದಾಗ್ಲೇ ಅಭ್ಯಾಸ ಮಾಡ್ಬೇಕು. ನೀವು ಹೇಳ್ತಾ ಇದ್ರಲ್ಲ ಸರಿ, ಅದನ್ನ ನಾನು ಹೇಳಿದೆ ಮಕ್ಳಿಗೆ. ಅವ್ರು ಹೀಗೆ ತಲೆ ಎಲ್ಲ ಆಡಿಸ್ತಾ ಇದ್ರು. ಆಮೇಲೆ ಮರುದಿವಸ ಶನಿವಾರ ಅವರಲ್ಲಿ ಮಾತಾಡ್ಬೇಕಿದ್ರೆ ಮಕ್ಳಲ್ಲಿ ಹೌದು, ಅದೇ ದಿವಸ ಅವನು ದೊಡ್ಡವನು ಮಗ, ಅವನು ಕೂಡ ಮಾಡಿದಾನೆ. ಗುರುವಾರ ಸಂಜೆಯಿಂದ ಶುಕ್ರವಾರ ಸಂಜೆ ತನಕ ಅವನು ಏನು ತಿಂದಿಲ್ಲ ಅಂತ, ಏನು ನಿರ್ಜಲ ಉಪವಾಸ ಮಾಡಿದಾನೆ ಅವನು ಕೂಡ. ಅವನು ಹೇಳೇ ಇರ್ಲಿಲ್ಲ ಮಾಡ್ತೇನೆ ಅಂತ. ಆಮೇಲೆ ಸ್ವಲ್ಪ ಅವಲಕ್ಕಿ ಎಲ್ಲ ತಿಂದು ಉಪವಾಸ ಬಿಟ್ಟಿದ್ದಾನೆ, ಹಾಗೆ ನಿಲ್ಸಿದಾನೆ. ನಾನು 2 ದಿವಸ ಮಾಡುದು ಅಂತ ಹೇಳೇ ಇರ್ಲಿಲ್ಲ ಅವನಿಗೆ, 1 ದಿವಸ ಮಾಡುದು ಅಂತ. ಬಹುಶಃ ಅದ್ರಿಂದಲೇ ಇರ್ಬಹುದೇನು 2 ದಿವಸ ನನ್ಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅವನು ಕೂಡ ಮಾಡಿದಾನೆ. ನಂಗೆ ತುಂಬಾ ಖುಷಿ ಆಯ್ತು ಸರ್, ನೀವು ಹೇಳ್ತಾ ಇದ್ರಲ್ಲ, ಯಾರಾದ್ರೂ ಅಂದ್ರೆ ಮನೆಯಲ್ಲಿ ಮಾಡಿದ್ರೆ ಅದು ಎಲ್ರಿಗೂ ಅದ್ರ ಪರಿಣಾಮ ಇದ್ದೇ ಇರ್ತದೆ ಅಂತ. ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು ಸರ್. ನೋಡಿ, ಗುಡಾಕೇಶ ವರ್ಕ್ ಮಾಡ್ತಾ ಇದೆ. ಹೌದು ಸರ್, ಹೌದು, ಖಂಡಿತ ಹೌದು ಸರ್, ತುಂಬಾ ಖುಷಿ ಆಗ್ತಾ ಇದೆ. ಅದಕ್ಕೆ ನಾವು ಹೇಳೋದು, ನೆಗೆಟಿವ್ ಮಾತಾಡಬೇಡಿ ಯಾರಿಗೂ, ಯಾವಾಗ್ಲೂ ಪಾಸಿಟಿವ್ ಆಗಿ ಹೇಳಿ. ಯಾಕೆಂದ್ರೆ ನಮ್ಮ ಮಾತಿಗೂ ಅಷ್ಟು ಶಕ್ತಿ ಇರ್ತದೆ. ಯಾರನ್ನು ಬೇಕಾದ್ರೂ ಭಾಗಿಸಬಹುದು. ಶೈಲಜಾ ಮಾಸ್ಟರ್ ತುಂಬಾ ಖುಷಿ ಆಯ್ತು. ಎಲ್ಲರೂ ಮಾಡ್ತಾರೆ ಅವರು.
ಹೌದೌದು ಗೊತ್ತುಂಟು ಸರ್ ನನ್ಗೆ. ಅವ್ರು ಫಸ್ಟ್ ಟೈಮ್ ಹೇಳಿದ್ದಾಗ ಇದು ಏನಪ್ಪ 24 ಗಂಟೆ ನಿರ್ಜಲ ಉಪವಾಸ, ನಾನು ತುಂಬಾ ಆಶ್ಚರ್ಯ ಆಗಿತ್ತು. ಅಂದ್ರೆ ನನ್ನ ಪಕ್ಕಕ್ಕೆ ಬರ್ತದೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅಂದ್ರೆ ನಮ್ಗೆಲ್ಲ ಆಗುವಂತದ್ದಲ್ಲ ಅಂತ ಹಾಗೆ ಅನ್ಕೊಳ್ತಾ ಇದ್ದೆ. ನೋಡಿದ್ರೆ ಅಷ್ಟು ವೇಗದಲ್ಲಿ ನಾನ್ ಕೂಡ ಮಾಡಿದಂದ್ರೆ ನನ್ನ ಬಗ್ಗೆ ನನ್ ತುಂಬಾ ವಿಶ್ವಾಸ ಬರ್ತದೆ, ನಂಬಿಕೆ, ಧೈರ್ಯ ಎಲ್ಲ ಬರ್ತದೆ, ಮಾಡ್ಬೋದು ಅಂತ. ಹೌದು. ತುಂಬಾ ಖುಷಿ ಆಗ್ತದೆ. ಹ್ಮ್. ಹೌದು ಸರ್. ನಾನ್ ಮಾಡಿದ್ದಲ್ಲ ಸರ್, ನೀವೇ ಮಾಡ್ಸಿದ್ದೆಲ್ಲ. ನೀವೇ ಮಾಡ್ಸಿದ್ರಿ. ನನ್ನಂತವಳಿ, ನನ್ನ ವಾಣಿ ಕೈಯಿಂದ ಮಾಡ್ಸಿದ್ರಿ ನೀವು ಅಂತ. ನಾನ್ ಅದ್ರಲ್ಲೆಲ್ಲ ಸ್ವಲ್ಪ ಅಂದ್ರೆ ಆ ಮಾಡುದು ಕೆಲ್ಸ ಸುಮ್ನೆ ಆರಂಭ ಶೂರತೆ ಮಾತ್ರ ನನ್ನಲ್ಲಿ ಮೊದ್ಲಿಂದಲೂ ಹಾಗೆ ಜಾಸ್ತಿ ಇತ್ತು. ಆದ್ರೆ ಈಗ ಗುಡಾಕೇಶ ಮಾಡ್ತಾ ಇದ್ದೇನೆ, ಇದು ಏಕಾದಶಿ ಕೂಡ. ಇದೆಲ್ಲ ತುಂಬಾ ನನ್ಗೆ ಆಶ್ಚರ್ಯ ಆಗ್ತದೆ ನನ್ನ ಬಗ್ಗೆ. ಒಳ್ಳೆ ಸಾಧನೆ ಆಗ್ತದೆ. ಮಾಡಿಸಿ. ಹೌದು ಸರ್, ಖಂಡಿತ ಖುಷಿ ಆಗ್ತದೆ. ಯಮಧರ್ಮರಾಜ ಕೇಳ್ತಾನಂತೆ, ಹೋಗ್ಲಿ ಒಂದಾದ್ರೂ ಏಕಾದಶಿ ಮಾಡಿದೆ ಹೇಳು ಅಂತ. ಅದಕ್ಕೆ ಹಂಗೆ ಅಂದ್ರೆ ಅದೆಲ್ಲ ಇದ್ರಲ್ಲಿ ಬರ್ತದೆ, ಈ ಗರುಡ ಪುರಾಣದಲ್ಲಿ ಬರ್ತದೆ. ಹೋಗ್ಲಿಯಾ ನೀನ್ ಏನ್ ತಂದೆ ಹೇಳು, ಹೋಗ್ಲಿ ಒಂದರ ಏಕಾದಶಿ ಮಾಡಿದೆ ತೋರ್ಸ್ ನೋಡೋಣ ಅಂತ ಕೇಳ್ತಾನೆ ಅಂತ ಅಲ್ಲಿ. ಹಾಗೆ ಏಕಾದಶಿ ಅಷ್ಟು ಮಹತ್ವ ಇದೆ. ಹೌದು, ತುಂಬಾ ಮಹತ್ವ ಇದೆ. ಅದೇ ಅಷ್ಟು ಕೇಳ್ಬೇಕಾದ್ರೆ. ಹೌದು. ಮತ್ತೆ ಅವರು ಹೇಳ್ತಿದ್ರು ಮೊದ್ಲು ಮಾಸ್ಟರ್ ಒಬ್ರು, ಅವರು ಅಂದ್ರೆ ಆಹಾರದ ಮಹತ್ವ ಅದೆಲ್ಲ ಗೊತ್ತಾಗ್ತದೆ. ಅಲ್ಲ ತುಂಬಾ ನಮ್ಮ ಕಲಿತೇವೆ. ದೇಹದಲ್ಲೂ ಬಹಳ ಬದಲಾವಣೆ ಬರ್ತದೆ, ಆಯುಷ್ಯ ಜಾಸ್ತಿ ಆಗ್ತದೆ. ಇರೋವಂತ ಸಣ್ಣ ಪುಟ್ಟ ಕಾಯಿಲೆಗಳು, BP, ಶುಗರ್ ಈ ತರದೆಲ್ಲ ಕಂಟ್ರೋಲ್ ಬರ್ತದೆ, ದೇಹ ಹಗುರ ಆಗ್ತದೆ. ಈ ಮನಸ್ಸಿಗೆ ಏನೋ ಒಂಥರ ಆ ಫ್ರೆಶ್ನೆಸ್ ಇರ್ತದೆ. ಯಾವ್ದು ದ್ವಾದಶಿ ಊಟ ಆದ್ಮೇಲೆ ನೀವು ಆಮೇಲೆ ನೋಡಿ ಫುಲ್ ಏನೋ ಒಂಥರ ತೇಲಾಡ್ತಿರ್ತಾರೆ. ಅವರಿಗೆ ಅದನ್ನ ಅನುಭವಿಸಿದವರಿಗೆ ಗೊತ್ತದು ಫೀಲ್. ಹೌದು ಸರ್, ನನ್ಗೆ ಯಾವಾಗ್ಲೂ ಇದು ತಲೆನೋವಿದ್ದು ಸಮಸ್ಯೆ ಇರ್ತಾ ಇತ್ತು. ಈಗ ನಿನ್ನೆ ಮತ್ತೆ ಇವತ್ತು ಶನಿವಾರ ಮತ್ತೆ ಇವತ್ತು ಭಾನುವಾರ 2 ದಿವಸ ಹಗಲು ನಿದ್ದೆ ಮಾಡ್ತಾ ಇಲ್ಲ, ಗೊತ್ತೇ ಆಗುದಿಲ್ಲ. ಅಷ್ಟು ಎನರ್ಜೆಟಿಕ್ ಆಗಿರ್ತೇನೆ. ತುಂಬಾ ಖುಷಿ ಆಗ್ತದೆ. ಅದು ತಲೆನೋವು, ಯಾಕೆಂದ್ರೆ ನೀರು ನಾವು ತುಂಬಾ ಬಿಡ್ತೀವಿ. ಥ್ಯಾಂಕ್ಸ್. ನೀವು ಅದರಲ್ಲೂ ಅಲ್ಲಿ ಬಿಸಿಲು ಜಾಸ್ತಿಯಾ? ಎಲ್ಲಿರೋದು ಹೇಳಿ ನೀವು, ಯಾವ ದೇಶ? ಓಮಾನ್ ಸರ್. ಓಮನ್ ದೇಶ. ಹೌದು, ಬಿಸಿಲೆಲ್ಲ ಜಾಸ್ತಿ. ಅದಕ್ಕೆ ಅದೇ ಡಿಹೈಡ್ರೇಷನ್ ಆಗಿರ್ತದೆ. ನಮ್ಮ ಮೆದುಳಲ್ಲಿ 90% ವಾಟರ್ ಕಂಟೆಂಟ್ ಇರ್ತದೆ, ನೀರಿನ ಅಂಶ ಇರ್ತದೆ. ಸೊ ನಾವು ನೀರು ಕುಡಿಯದೇ ಇರುವಾಗ ತಲೆನೋವು ಬರುವುದು ಸಹಜ. ಯಾಕೆಂದ್ರೆ ಅಲ್ಲಿ ಮೆದುಳಿಗೆ ನೀರಿನ ಸರಬರಾಜು ಕಡಿಮೆ ಆದಾಗ ಸ್ವಲ್ಪ ಅದು ತಲೆ ಸಿಡ್ದಂಗೆ ಆಗ್ತದೆ. ಅದೇ ಅಭ್ಯಾಸ ಆದ್ಮೇಲೆ ಸರಿ ಹೋಗ್ತದೆ. ಮೊದಲನೇ 2ನೇ ಏಕಾದಶಿ, ಒಂದು 3-4 ಏಕಾದಶಿ ಎಲ್ಲರಿಗೂ ಬಹಳ ಚಾಲೆಂಜಿಂಗ್ ಇರ್ತದೆ. ಅದು ಅಷ್ಟು ಸುಲಭ ಅಲ್ಲ. ಅದನ್ನ ಅವ್ರು ಕಂಪ್ಲೀಟ್ ಮಾಡಿದ್ರು ಅಂದ್ರೆ ಖಂಡಿತ ಅವರಿಗೆ ಅದು ನೆಕ್ಸ್ಟ್ ಮಾಡೋದು ಬಹಳ ಅಂದ್ರೆ ಏನು ವ್ಯತ್ಯಾಸನೇ ಇರಲ್ಲ. ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಹೋಗ್ಬೇಕು. ತುಂಬಾ ಜನ ಮಾಸ್ಟರ್ಸ್ ಮಾಡಿದ್ದಾರೆ, ನನಗೆ ಗೊತ್ತಿದ್ದಂಗೆ. ನನ್ಗೆ ಗೊತ್ತಿಲ್ದಂಗೆ ಎಷ್ಟೋ ಜನ ಮಾಸ್ಟರ್ಸ್ ಮಾಡಿದ್ದಾರೆ. ಒಳ್ಳೆ ಬೆಳವಣಿಗೆ ಮಾಡಿ, ಖಂಡಿತ ಒಳ್ಳೆ ಒಂದು ನಮಗೆ ಗೊತ್ತಿಲ್ಲದೆ ನಮ್ಮಲ್ಲಿ ತುಂಬಾ ಇಚ್ಛಾಶಕ್ತಿ, ಏನನ್ನು ಬೇಕಾದ್ರೂ ನಾನು ಸಾಧಿಸ್ತೇನೆ ಅನ್ನುವ ಒಂದು ಮನೋಧೈರ್ಯ, ಬದುಕಿನ ಪ್ರತಿಯೊಂದನ್ನು ಕೂಡ ಎದುರಿಸುವಂತ ಒಂದು ಚಾಣಾಕ್ಷತನ. ಆಮೇಲೆ ನಮ್ಮ ದೇಹದಲ್ಲೂ ಕೂಡ ಒಂದು ಒಳ್ಳೆಯ ಶಕ್ತಿ ಅನ್ನೋದು ಜನರೇಟ್ ಆಗ್ತಾ ಹೋಗ್ತದೆ. ನಮಗೆ ಗೊತ್ತಿಲ್ಲದೆ ಆಧ್ಯಾತ್ಮಿಕ ಸಾಧನೆ ಜಾಸ್ತಿ ಆಗ್ತಾ ಹೋಗ್ತದೆ. ಅದಕ್ಕೆಲ್ಲ ಉದಾಹರಣೆ, ಜಸ್ಟ್ ಎಕ್ಸಾಂಪಲ್ ಅಂದ್ರೆ ಅದಕ್ಕೆ ನಾನೇ ಉದಾಹರಣೆ. ಈಗ 7-8 ವರ್ಷಗಳಿಂದಲೂ ಕೂಡ ನಾವು ಮಾಡ್ತಾನೆ ಇದೀವಿ. ಒಂದೇ ಒಂದು ಏಕಾದಶಿ ಮಿಸ್ ಮಾಡಿಲ್ಲ. ಎಂಥ ಪರಿಸ್ಥಿತಿ, ಎಂಥ ಸಿಚುವೇಶನ್ ಬಂದ್ರು. ಆಮೇಲೆ ಯಾವಾಗ್ಲೂ ಅದು ಅಷ್ಟೇ, ಯಾವುದೇ ರೀಸನ್ ಕೊಟ್ಟು ನಾವು ಸ್ಕಿಪ್ ಮಾಡೋಂಗಿಲ್ಲ. ನಮ್ಗೆ ಸೂತಕ ಬಂತು ಅಥವಾ ನಾವು ಮಂತ್ಲಿ ಪೀರಿಯಡ್ ಆಯ್ತು, ಯಾವುದನ್ನು ಕಾರಣ ಹೇಳೋಂಗಿಲ್ಲ. ಆಮೇಲೆ ಪೂಜೆಯನ್ನು ಕೂಡ ಇವತ್ತು ಒಬ್ರು ಮಾಸ್ಟರ್ ಕೇಳ್ತಾ ಇದ್ರು, PSSM ಮೂಮೆಂಟ್ ಅಲ್ಲಿ ಪತ್ರಿಜಿಯವರು ಪೂಜೆ ಗೀಜೆ ಎಲ್ಲ ಬಿಡಬೇಕು, ಇದನ್ನೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ನೀವು ಅದನ್ನ ಎಲ್ಲ ಫೋಟೋ ಗಿಟ ಎಲ್ಲ ಹಾಕ್ತಿದ್ರಲ್ವ, ಏನಿದು? ಪೂಜೆ ಮಾಡಬೇಡಿ ಅಂತ ಪತ್ರಿಜಿಯವರು ಇಲ್ಲಿ ಹೇಳಿಲ್ಲ, ಆದ್ರೆ ನಿಜವಾದ ಅಧ್ಯಾತ್ಮ ಯಾವುದು ಅಂತ ಪತ್ರಿಜಿಯವರು ಹೇಳ್ಕೊಟ್ಟಿದ್ದಾರೆ. ನಿಜವಾದ ಅಧ್ಯಾತ್ಮ ಯಾವುದು, ಯಾವ ಸಾಧನೆಯಲ್ಲಿ ಇರಬೇಕು. ಆಮೇಲೆ ಜ್ಞಾನಪೂರ್ವಕವಾಗಿ ಮಾಡುವುದು ಬೇರೆ, ಅಜ್ಞಾನದಿಂದ ಮಾಡುವುದು ಬೇರೆ. ಅಜ್ಞಾನದಲ್ಲಿ ಈ ವಿಗ್ರಹ ಇದೇ ದೇವರು ಅನ್ನುವ ತಿಳುವಳಿಕೆಯಲ್ಲಿ ಮಾಡುವುದು ಬೇರೆ. ಈಗ ಆ ಕಲ್ಪನೆ ಆದ್ರೂ ನಮಗೆ ಇದೆಯಲ್ವಾ, ಈಗಾಗಲೇ ಜ್ಞಾನ ಇದೆ ಸಂಪೂರ್ಣವಾಗಿ, ಅದನ್ನ ಒಂದು 5-10 ನಿಮಿಷ ಮಾಡ್ತಾರೆ. 2 ದೀಪ ಹಚ್ಚಿ, 1-2 ಹೂ ಇಟ್ಟು, 1-2 ತುಳಸಿ ಹಾಕಿ ಮಾಡ್ತಾರೆ. ಆಮೇಲೆ ಅದನ್ನು ಅಷ್ಟೇ, ನಾವು ಅದನ್ನು ಗಂಟೆಗಟ್ಟಲೆ ವೈಭವ ಎಲ್ಲ ಮಾಡಿ ಅದನ್ನೆಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಅದನ್ನ ಕೇವಲ ಒಂದು ನಿಮಿತ್ತ ಮಾತ್ರವಾಗಿ, ಈಗ ದೇವ್ರು ಎಲ್ಲೋ ಇದ್ದಾನೆ ನಮ್ಗೆ ಗೊತ್ತಿಲ್ಲಲ್ಲ,
ಅಟ್ಲೀಸ್ಟ್ ಆ ರೂಪದಲ್ಲಿ ಅವನಿಗೆ ಸಮರ್ಪಣೆ ಮಾಡುವುದಷ್ಟೇ. ಅದು ಒಂದು ಏನಂತೀವಿ ಮಾಧ್ಯಮ ಅಷ್ಟೇ, ಅದೇ ದೇವರಲ್ಲ. ವಿಗ್ರಹವೇ ದೇವರು ಅಂತ ಅನ್ಕೊಂಡ್ರು ಕೂಡ ಪಾಪ ಬರ್ತದೆ. ಹಾಗಾಗಿ ವಿಗ್ರಹವೇ ದೇವರಲ್ಲ, ಅವನು ಚರಾಚರ ಜೀವರಾಶಿಗಳಲ್ಲಿ ಅಣುರೇಣು ತೃಣಕಾಷ್ಟಗಳಲ್ಲಿ ಇದ್ದಾನಲ್ವ, ಹಾಗಾಗಿ ಆ ವಿಗ್ರಹದಲ್ಲಿ ಇದ್ದಾನೆ ಅಷ್ಟೇ, ವಿಗ್ರಹವೇ ದೇವರಲ್ಲ. ಆಯ್ತಾ? ಹಾಗಾಗಿ ಆ ಒಂದು ಜ್ಞಾನ ನಮಗಿರ್ಬೇಕು, ಜ್ಞಾನಪೂರ್ವಕವಾಗಿ ಅದನ್ನು ಮಾಡಬೇಕಾಗ್ತದೆ. ಹಾಗಾಗಿ ನೀವು ಅದನ್ನೇ ಬೆಳಿಗ್ಗೆ ಎದ್ದು 1 ಗಂಟೆ 2 ಗಂಟೆ ಹಾಗೆ ಅದನ್ನೇ ಸಂಭ್ರಮನೂ ಮಾಡಬಾರ್ದು. ನೀವು ದೀಪ ಹಚ್ಚಿ ಆ ದೇವರು ಅನ್ನೋ ಒಂದು ಕಲ್ಪನೆ ಇದ್ದು ನೀವು ಜಸ್ಟ್ ಇದು ಮಾಡಿದ್ರೆ ಸಾಕು. ವೆರಿ ಗುಡ್. ಅನಿತಾ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮಾಸ್ಟರ್. ಎಲ್ಲ ಧ್ಯಾನ ಬಂಧುಗಳು ಕೂಡ ನಮಸ್ತೆ ಸರ್. ಉತ್ತರ ಸಿಕ್ತು ನೀವು ಹೇಳಿದ್ರಿ. ಅದೇ ನಾವ್ ಒಂದ್ ಕಡೆ ಅದು ಉಪವಾಸ ಇರೋದೊಂದ್ ಕಡೆ ಆಯ್ತು, ನೀವು ಇಡೀ ರಾತ್ರಿ ಅದ್ ಹೆಂಗ್ ಕ್ಲಾಸ್ ಮಾಡಿದ್ರಿ ಅಂತ. ನಡೀತದೆ ಮೇಡಮ್, ಅವೆಲ್ಲ ನಡೀತದೆ, ಹಾಗೇನಿಲ್ಲ. ಅದಕ್ಕೆ ಹೇಳಿದ್ನಲ್ಲ, ಆ ಶಕ್ತಿ ನಮ್ಮಲ್ಲಿ ಜಾಗೃತ ಆಗ್ತದೆ. ನೀವು ಮಾಡ್ತಾ 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 ಹೋದ್ರೆ ಏನು ವ್ಯತ್ಯಾಸ ಇರಲ್ಲ. ಉಪವಾಸ ಇರುವ ದಿನಕ್ಕೂ ಇಲ್ಲದೆ ಇರುವ ದಿನಕ್ಕೂ ಈ ಎಷ್ಟೋ ಜನ 2 ದಿನ ಮಾಡಿದವರಿಗೆ 2ನೇ ದಿವಸ ಅದೇ ಫಸ್ಟ್ ವಿತೌಟ್ ವಾಟರ್ ಮಾಡಿದ್ವಿ, ಆದ್ರೆ ಮತ್ತೆ 2ನೇ ದಿನ ಆಗ್ಲಿಲ್ಲ ಸರ್. ಆ ಫೀಲ್ ಇರಲ್ಲ ಅದು. ಮಾಡ್ಬೋದು ಮೇಡಮ್, ಎಲ್ಲ ಸಾಧ್ಯ ಇದೆ. ಇದು ನೀವು ಇಷ್ಟಕ್ಕೆ ಹೆಂಗಂದ್ರೆ ಹೆಂಗೆ ನವರಾತ್ರಿ 9 ದಿನ ಇರ್ಬೇಕಲ್ಲ. ಇದು ಮೊನ್ನೆ ಮೆಟ್ಲು ಸರ್. ಈಗ ಅಷ್ಟೇ. Actually ಇದು ನಿರ್ಜಲ ಏಕಾದಶಿನೇ ಅಲ್ಲ, ಇದು ನಿರ್ಜಲ ಏಕಾದಶಿ ಸರ್ ಈ ಸರಿ ಬಂದಿರೋದು. ಈ ಸರಿ ಸಾಧನೆ ಮೊದಲ ಮೆಟ್ಟಿಲು ಈಗ ನಮಗೆ. ಈ ಸರಿ ಆ ಸರಿ ಎಲ್ಲ ಏಕಾದಶಿ ನಿರ್ಜಲವೇ. ಬಟ್ ಇದ್ರ ನಿರ್ಜಲ ಏಕಾದಶಿ ಅಂತಲ್ವಾ ಇದು ಬಂದಿರೋದು. ಈ ಹೆಸರು ಇರ್ಬೋದು. ಇರುತ್ತೆ. ಅದರಲ್ಲಿ ಮಹಾಭಾರತದಲ್ಲಿ ಒಂದು ಕತೆ ಬರ್ತದೆ. ಏನಂದ್ರೆ ವೇದವ್ಯಾಸರು ಹೇಳ್ತಾರೆ, ನೋಡು ಇದು ನಿರ್ಜಲ ಏಕಾದಶಿ, ನೀರು ಕುಡಿಬಾರ್ದು ಅಂತ ಹೇಳಿ. ಭೀಮಸೇನ ಅವಾಗ ಆರ್ಗ್ಯುಮೆಂಟ್ ಮಾಡ್ತಾರೆ, ನನಗೆ ಊಟ ಗೀಟ ಎಲ್ಲ ಬಿಟ್ಟು ಇರಕ್ಕಾಗಲ್ಲಪ್ಪ, ಅದ್ರಲ್ಲೂ ನೀರು ಗೀರು ಎಲ್ಲ ಕುಡಿದು ಆಗಲ್ಲ ನನಗೆ ಊಟ ಪ್ರಿಯ ನಾನು ಅಂತ ಹೇಳಿ ಹೇಳ್ತಾನೆ. ಆಗ ಹೇಳ್ತಾರೆ ಯಾರು, ವೇದವ್ಯಾಸರು, ಅದನ್ನೆಲ್ಲ ಕಾರಣ ಹೇಳೋಂಗಿಲ್ಲ, ನೀರು ಕೂಡ ಕುಡಿಬಾರ್ದು ಅಂತ ಹೇಳಿ ಎಲ್ಲರ ಕೈಯಲ್ಲೂ ಮಾಡಿಸ್ತಾರೆ ಯಾರು, ವೇದವ್ಯಾಸರು. ಅವಾಗ ಹಾಗಾಗಿ ನಿರ್ಜಲ ಅಂದ್ರೆ ಭೀಮಸೇನನೇ ನಿರ್ಜಲ ಮಾಡಿದ ಅಂದ್ರೆ ಎಲ್ಲರೂ ಮಾಡ್ಬೇಕು ಅಂತ ಅರ್ಥ. ಅದು ಮಹಾಭಾರತದಲ್ಲಿ ಬರ್ತದೆ. ಹಾಗಾಗಿ ಅದಕ್ಕೆ ನಿರ್ಜಲ ಅಂತ ಹೇಳಿ. ಅಂದ್ರೆ ನಿರ್ಜಲ ಏಕಾದಶಿ ಅದು ಮಾತ್ರ ಅಂತಲ್ಲ, ಎಲ್ಲಾ ಏಕಾದಶಿ ನಿರ್ಜಲ ಮಾಡ್ಬೇಕು ಅನ್ನೋದು ಒಂದು ನಿಮಿತ್ತ. ಓಕೆ ಮೇಡಮ್, ಚೆನ್ನಾಗಿತ್ತು. ನೆನ್ನೆ ದಿನ ಸರಿಗಮಪ ನೋಡ್ತಾ ಇದ್ವಿ, ಅದ್ರಲ್ಲಿ ರನ್ನರ್ ಆಗಿ ಉಡುಪಿಯ ಆರಾಧ್ಯ ಭಟ್ ಬಂದ್ಲು ಸರ್. ನಿಜಕ್ಕೂ ಬಹಳ ಖುಷಿ ಆಯ್ತು ನಮ್ಗೆ. ನಾನೊಂದ್ಸರಿ ನಿಮ್ಗೆ ಹೇಳಿದ್ದೆ, 5 ಜನ ಮಾತ್ರ ಅದ್ರಲ್ಲಿ ಸೆಲೆಕ್ಟೆಡ್, 6ನೇದಾಗಿ ಆರಾಧ್ಯ ಸೆಲೆಕ್ಟ್ ಆಗಲ್ಲ ಸರ್. ಅವಾಗ ಖುಷಿ ಆಯ್ತು, ನಾವು ಉಡುಪಿಯಲ್ಲಿ ಧ್ಯಾನ ಮಾಡಿ ಬಂದಿದ್ವಿ, ಉಡುಪಿ ಶ್ರೀಕೃಷ್ಣನ ಕೃಪೆ ಹೇಗಿದೆ ನೋಡು ಅಂತ. ನೆಕ್ಸ್ಟ್ ನಿನ್ನೆ ದಿನ ಅದೆಲ್ಲ ವಿಡಿಯೋ ಶ್ರೀಕೃಷ್ಣನ ಮಠದ್ದು ಅಲ್ಲಿ ಗೀತಾ ಮಂದಿರದಲ್ಲಿ ಇದ್ದಿದ್ದು ಅದೆಲ್ಲ ನೋಡಿ ನಮಗೆ ಒಂಥರ ಮೆಮೊರಿ ವಾಪಸ್ ಬಂತು ಸರ್. ಆ ತುಲಾಭಾರ ಮಾಡೋದು ಅದೆಲ್ಲ ನೋಡಿ ಗುಡಾಕೇಶದಲ್ಲಿ ಸರ್ ಪಾಪ ಎಷ್ಟೊಂದು ಹೇಳಿದ್ರು, ಶ್ರೀಕೃಷ್ಣನ ದಯೆ ನಮ್ಮೆಲ್ಲರ ಮೇಲೂ ಐತಿ. ಆ ಹುಡುಗಿಗೂ ಅದೇ ನಾವೆಲ್ಲ ಧ್ಯಾನ ಮಾಡಿ ಬಂದಿದೀವಲ್ಲ, ಅದು ಅದಕ್ಕೆ ಅಷ್ಟೊಂದು ಎಕ್ಸ್ಟ್ರಾ ಸರ್. ಅದು ಫಸ್ಟ್ ಟೈಮ್ ಅಂತೆ ಈ ಸಾರಿ ಸೆಲೆಕ್ಟ್ ಆಗಿರೋದು. ಬಹಳ ನೆಕ್ಸ್ಟ್ ಇನ್ನೊಂದು ಹುಡುಗಿ ವಿನ್ನರ್ ಆಗಿದ್ದಾಳಲ್ಲ ಸರ್, ಗದಗಿನ ಪಂಚಾಕ್ಷರಿ ಗವಾಯಿಗಳ ಆಶೀರ್ವಾದದಿಂದನೇ ಆಗಿದೆ ಸರ್ ಅವಳಿಗೂನು. ವೆರಿ ಗುಡ್. ನಿಮ್ ಥಾಟ್ ಇತ್ತಲ್ಲ, ಉಡುಪಿ ಅಂಡ್ ಗದಗ್ ಎರಡು ವಿನ್ನರ್ ಅಂಡ್ ರನ್ನರ್ ಸರ್. ಹಂಗೆ ಲಿಂಕ್ ಇದೆ ನೋಡಿ ಅದು. ಬಹಳ ಖುಷಿ ಆಯ್ತು ಸರ್. ಕರೆಕ್ಟ್ ಮೇಡಮ್. ಓಕೆ, ಥ್ಯಾಂಕ್ ಯು. ಓಕೆ ಸರ್. ಓಕೆ, ಲಕ್ಷ್ಮೀ ದೇವಿ ಮಾಸ್ಟರ್ ಮಾತಾಡಿ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ತುಂಬಾ ದಿವಸ ಆಯ್ತು ಆಮೇಲೆ ಮಾತಾಡ್ತಾ ಇದ್ದೀನಿ. ಹೇಗೆ ನಡೀತಾ ಇದೆ? ಸ್ವಲ್ಪ ಬೇಜಾರಾಗಿತ್ತು ಅಂತ ಮಾಡಿರ್ಲಿಲ್ಲ, ಯಾಕಂದ್ರೆ ಮಗಳ ಮದ್ವೆ ನಿಂತೋಯ್ತು. ಅದು ಯಾಕೋ ಬೇಜಾರಾಗಿ ಏನಿಲ್ಲ, ಒಳ್ಳೆ ಉದ್ದೇಶಕ್ಕಾಗಿ ಉಡುಪಿಗೆ ಹೋಗಿ ಬಂದ್ಮೇಲೆ ಕ್ಯಾನ್ಸಲ್ ಆಗೋಯ್ತು ಸರ್. ಉಡುಪಿಗೆ ಬಂದಿದ್ನಲ್ಲ, ಅಲ್ಲಿಂದ ಬಂದ್ಮೇಲೆ ಏನೋ ರೀಸನ್ ಇರುತ್ತೆ ಅಂತ ಅನ್ಕೊಂಡು ಸುಮ್ನಾದೆ. ಯಾವ್ದೋ ಅದಕ್ಕಿಂತ ಒಳ್ಳೇದಿರ್ಬೋದು ಮುಂದೆ, ಅದಕ್ಕೋಸ್ಕರ ಆಗಿರ್ಬೋದು. ಜೊತೆಗೆ ನಿನ್ನೆ ಮೊನ್ನೆ 2 ದಿವಸ ಉಪವಾಸ ಮಾಡಿದ್ದು ಚೆನ್ನಾಗಾಯ್ತು, ಬಟ್ ನಾನ್ ನೀರು ಕುಡಿದೇ ಇರಕ್ಕಾಗಿಲ್ಲ. ನೀರೆಲ್ಲ ಕುಡ್ದೆ ಸರ್, ಅದಂತೂ
ಬೇರೆ ಏನು ತಿಂದಿಲ್ಲ. ಹಣ್ಣು ತಿಂದೆ ರಾತ್ರಿಗೆ, ಅದು ಶುಕ್ರವಾರ ನೈಟು, ಶನಿವಾರ. ಇದು ಇನ್ನೊಂದೇನಂದ್ರೆ ಇವತ್ತು ನನ್ಗೆ ಊಟ ಸೇರ್ತಾ ಇಲ್ಲ. ಇವತ್ತು ಬೆಳಗ್ಗೆ ಸ್ವಲ್ಪ ತಿಂದಿದ್ದೆ ಅಷ್ಟೇ, ತಿರ್ಗಾ ಮಧ್ಯಾಹ್ನನೂ ಊಟ ಮಾಡಿಲ್ಲ. ಇವತ್ತು ನೀರೇ ಕುಡ್ಕೊಂಡಿದ್ದೆ, ಸಂಜೆನೂ ಊಟ ಮಾಡ್ಬೇಕು ಅನ್ಸಿಲ್ಲ. ಇವಾಗ್ಲೂ 1 ಲೋಟ ಹಾಲು ಕುಡ್ದೆ, ಪೀಸ್ ಆಪಲ್ ತಿಂದೆ ಅಷ್ಟೇ ಸರ್. ಒಂದೇ ಸ ಊಟ ಮಾಡ್ಬೇಕು ಅನಿಸ್ತಾ ಇಲ್ಲ, ಏನು ಸುಸ್ತು ಏನು ಇಲ್ಲ. ಬಟ್ ತುಂಬಾ ಚೆನ್ನಾಗೇ ಇದೆ. ಏಕಾದಶಿ ಚೆನ್ನಾಗೈತೆ 2 ದಿವ್ಸನು. ನಿರ್ಜಲ ಮಾಡಿಲ್ಲ ಸರ್, ನೀರ್ ಕುಡ್ದಿದ್ದೀನಿ. ತೊಂದ್ರೆ ಇಲ್ಲ. ಬಿಸಿ ನೀರ್ ಕುಡ್ದಿದ್ದೀನಿ ಅಷ್ಟೇ ಸರ್. ಅದೊಂದ್ ಹೇಳ್ಬೇಕಿತ್ತು. ಹಂಗಾದ್ರೆ ತುಂಬಾ ದಿವ್ಸ ಆಗೋಯ್ತು, ಅದು ಬೇಜಾರಾಗಿ ಅರ್ಧ ಮಾತಾಡಿಲ್ಲ. ಬೇಜಾರಾಗೋದೇನಿಲ್ಲ ಮೇಡಮ್ ಅದ್ರಲ್ಲಿ. ನಾವು ಹೇಳಿದ್ವಲ್ಲ, ಆಗೋದೆಲ್ಲ ನಮ್ ಕರ್ಮ ಕಳಿಬೇಕು ಅನ್ಸತ್ತೆ, ಇನ್ನು ಕಳೆದಿಲ್ಲ ಅನ್ಸತ್ತೆ. ಕಳಿಯುತ್ತೆ ಅಷ್ಟೇ. ಅದೊಂದು ಹೋಪ್ ಇಟ್ಕೊಂಡಿದ್ದೀನಿ ಸರ್. ಆಗುತ್ತೆ ಬಿಡಿ, ಅದಕ್ಕಿಂತ ಒಳ್ಳೇದೇ ಬರ್ತೀನಿ, ನೀವೇ ಹೇಳ್ತೀರಿ. ಹೌದು ಸರ್, ಹೌದು ಸರ್. ನಾನ್ ನಂಗೆ ಎಲ್ಲಾರ್ನು ಕರಿಬೇಕು, ಮೇನಲ್ಲೇ ಮಾಡ್ಬೇಕು ಅಂತ ಇದ್ದಿದ್ದು. ಎಲ್ಲಾರ್ನು ಕರಿತೀನಿ ಅಂತೆಲ್ಲ ಹೇಳ್ದೆ. ನಾನು ಅಲ್ಲಿಂದ ಬಂದ್ಮೇಲೆ ಇದ್ದಕ್ಕಿದ್ದಂಗೆ ಕ್ಯಾನ್ಸಲ್ ಆಗೋಯ್ತು. ಇರ್ಲಿ ಬಿಡಿ. ಹೋಪ್ ಇಟ್ಕೊಂಡಿದ್ದೀನಿ ಸರ್, ಅದಕ್ಕಿಂತ ಒಳ್ಳೇದ್ ಬರ್ಬೋದು. ಅದಕ್ಕೆ ಬರ್ಬೋದಲ್ಲ, ಕ್ಯಾನ್ಸಲ್ ಆಗಿದೆ ಅಂತ ಅನ್ಕೊಂಡೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಈ ಏಕಾದಶಿ ಇರೋವಾಗೆಲ್ಲ ಹೆಂಗೋ ನಮ್ಗಳಿಗೆ ನೆನಪು ಮಾಡಿ ಹೇಳ್ತಿದ್ದೀರಾ. ಬಟ್ ಚೆನ್ನಾಗಾಯ್ತು ಸರ್, ಖುಷಿ ಆಯ್ತು ಸರ್. ನೆಕ್ಸ್ಟ್ ಇವತ್ತು ಹಂಗೆ ಆಗಿದೆ ಸರ್. ಇವತ್ತು ನನ್ಗೆ ಆಶ್ಚರ್ಯ, ನೀವು ಇವಾಗ 9 ದಿವಸ ನವರಾತ್ರಿಲಿ ಮಾಡ್ಬೇಕು ಅಂತಿರಲ್ಲ, ಖಂಡಿತ ಮಾಡಕ ಸಾಧ್ಯ ಅಂತ ಅನ್ಸುತ್ತೆ ಸರ್. ಸಾಧ್ಯ ಇದೆ. ಇವತ್ತು ಬೆಳಗ್ಗೆನೆ ತಿಂದಿರೋದು, ನಾನು ಮಧ್ಯಾಹ್ನ ಊಟ ಮಾಡಿಲ್ಲ. ಇವಾಗ್ಲೂ 1 ಲೋಟ ಹಾಲು ಕುಡ್ದೆ, 1 ಪೀಸ್ ಆಪಲ್ ತಿಂದಿದ್ದೀನಿ ಅಷ್ಟೇ. ಥ್ಯಾಂಕ್ ಯು ಸರ್. ಓಕೆ ಮೇಡಮ್, ಊಟ ಗೀಟ ಮಾಡಿ ಇವಾಗ. ಚೆನ್ನಾಗಿ. ಏನೋ ಆಗ್ತಿಲ್ಲ ಸರ್, ಆಗ್ತಿಲ್ಲ. ಬಿಡಬಾರ್ದ, ಊಟ ಮಾಡ್ಬೇಕು. ಬೇರೆ ಟೈಮಲ್ಲಿ ಚೆನ್ನಾಗಿ ಊಟ ಗೀಟ ತಿಂದು ಚೆನ್ನಾಗಿ ದಷ್ಟಪುಷ್ಟವಾಗಿರ್ಬೇಕು. ಸರಿ ಸರ್, ಥ್ಯಾಂಕ್ ಯು ಸರ್. ಉಪವಾಸದ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರಂಗ ಆಗ್ಬಾರ್ದು. ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್. ಅಲ್ಲ, ಎಲ್ಲರಿಗೂ ಸೇರಿ ಹೇಳ್ತಾರೆ, ಏನು ಉಪವಾಸ ಹೋದ್ರು ಅನ್ನಂಗ ಆಗ್ಬಾರ್ದು. ಎಲ್ಲರೂ ಅಷ್ಟೇ. ಆಮೇಲೆ ಧ್ಯಾನ ಮಾಡುವಾಗ ಅಷ್ಟೇ, ಧ್ಯಾನ ಮಾಡುವವರು ಸಂಸಾರದಲ್ಲಿ ಕೂಡ ಅಷ್ಟೇ ಆಸಕ್ತಿಯಿಂದ ಇರ್ಬೇಕು. ಯಾಕೋ ಧ್ಯಾನ ಮಾಡ್ತಾ ಮಾಡ್ತಾ ಇವ್ರು ಏನಪ್ಪಾ ವೈರಾಗ್ಯ ಅನ್ನೋ ಕಾನ್ಸೆಪ್ಟ್ ಬರ್ಬಾರ್ದು. ಅದು ನೀವು ಧ್ಯಾನಕ್ಕೆ ಮಾಡುವ ಅವಮಾನ. ಯಾಕೆಂದ್ರೆ ಕೆಟ್ಟ ಅಭಿಪ್ರಾಯ ಬರಬಾರ್ದು. ಯಾಕೆಂದ್ರೆ ನಮ್ಮನ್ನು ನೋಡುವವರಿಗೆ, ಯಾಕೆಂದ್ರೆ ಮತ್ತೆ ಹೊಸದಾಗಿ ಬರುವವರಿಗೆ ಯಾವುದೋ ಅಭಿಪ್ರಾಯ ಕೆಟ್ಟದ್ದು ಬರಬಾರ್ದು. ಹಾಗಾಗಿ ನಿಮಗೆ ಸಂಸಾರದಲ್ಲೂ ಕೂಡ ಚೆನ್ನಾಗಿ ನಾವು ಇನ್ವಾಲ್ವ್ಮೆಂಟ್ ಇರ್ಬೇಕು. ಹೌದು ಸರ್, ಥ್ಯಾಂಕ್ ಯು ಸರ್. ಶೋಭಾ ಮಾಸ್ಟರ್ ಅಂತಾರೆ. ನಮಸ್ತೆ ಸರ್. ನಮಸ್ತೆ ಮಾಸ್ಟರ್. ಸರ್ ನಮಸ್ತೆ ಸರ್. ನಾನು 2 ದಿನ ನಿರ್ಜಲ ಏಕಾದಶಿ ಮಾಡಿದ್ದೀನಿ ಸರ್. ಒಂದ್ ಹನಿ ನೀರು ಕುಡ್ದಿಲ್ಲ, ಏನನ್ನು ತಗೊಂಡಿಲ್ಲ ಸರ್. ನಾನು ಇವತ್ತು ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ತುಳಸಿ ತರಕ್ ಹೋಗ್ತಿದ್ನ. ನನ್ಗೆ ಎಂತ ಎನರ್ಜಿ ಇತ್ತು ಸರ್ ಅಂದ್ರೆ, ಇವತ್ತು ಉಪವಾಸ ಇರ್ಬೋದಿತ್ತು. ಅಷ್ಟೊಂದು ಎನರ್ಜಿ ಫೀಲ್ ಆಗ್ತಿತ್ತು ಸರ್. ಆಮೇಲೆ ಇದು 2 ದಿನ ಅಂತ ಯೂಟ್ಯೂಬ್ ಅಲ್ಲಿ ಸುಮ್ನೆ ನೋಡಿದ್ನ. ಆಮೇಲೆ ನಾನು ನಿಮ್ ಗ್ರೂಪ್ ಅಲ್ಲಿ ಬಿಟ್ಟಿರೋದ್ ನಂಗೆ ಗೊತ್ತಿರ್ಲಿಲ್ಲ 2 ದಿನ ಏಕಾದಶಿ ಅಂತ. ಆಮೇಲೆ ನಿಮ್ಗೆ ಸುಮ್ನೆ ಮೆಸೇಜ್ ಹಾಕಿದೆ, ನೀವೊಂದು ಆಡಿಯೋ ಕಳ್ಸಿದ್ರಿ ಸರ್. ಅದನ್ನು ನೋಡಿ ಆ ಒಂದ್ ಆಡಿಯೋ ನನ್ಗೆ ಅಷ್ಟೊಂದು ಪ್ರೇರಣೆ ಸಿಕ್ತು ಅಂದ್ರೆ ಸರ್ ಇಷ್ಟೆಲ್ಲ ಹೇಳ್ತಿದಾರಲ್ಲ ಇದ್ರ ಬಗ್ಗೆ, ಯಾಕೆ ಮಾಡ್ಬಾರ್ದು, ಮಾಡಿ ನೋಡೋಣ ಅಂತ ಅಷ್ಟೇ ಅನ್ಕೊಂಡಿದ್ದೆ. ಸರಿ ಸರ್, ಚೆನ್ನಾಗಿ ಮಾಡ್ದೆ ಸರ್. ಆಮೇಲೆ ನಾನು ಯಾವಾಗ್ಲೂ ಧ್ಯಾನ ಮಾಡ್ಬೇಕಾದ್ರೆ ಫುಲ್ ಯೋಗ ನಿದ್ರೆ. ನಾನು 1 ಸೆಕೆಂಡ್ ನಿಮ್ ಮಾತು ಕೇಳಿಸ್ಕೊಳಲ್ಲ, ಅಷ್ಟು ಯೋಗ ನಿದ್ರೆ ನಂದು. ನಿನ್ನೆ ರಾತ್ರಿ 2:30 ಇಂದ 5:30 ಒಂದಿಷ್ಟು ನನ್ಗೆ ನಿದ್ರೆ ಹೋಗಿಲ್ಲ. ನಾನು ಅಷ್ಟು ಅವೇರ್ನೆಸ್ ಆಗಿದ್ದೆ ಸರ್. ಆಮೇಲೆ 5:30ಗೆ ಎದ್ದೆ ಫ್ರೆಶ್ ಅಪ್ ಆಗ್ಬೇಕಂತ. ತುಂಬಾ ಚೆನ್ನಾಗೈತೆ ಸರ್. ನನ್ಗೆ ಏಕಾದಶಿ ತುಂಬಾ ಎನರ್ಜಿ ಫೀಲ್ ಆಗುತ್ತೆ ಸರ್. ನಾನು ಫಸ್ಟ್ ಟೈಮ್ ಮಾಡಿದಾಗ 1 ಗ್ಲಾಸ್ ಲೋಟ ನೀರು ಫಸ್ಟ್ ಟೈಮ್ ಮಾಡಿದಾಗ ತುಂಬಾ ತ್ರಾಸಾಗಿತ್ತು ಸರ್ ನನ್ಗೆ. ನಿಮ್ ಕಡೆ ಹೇಳ್ಕೊಂಡಿದ್ದೆ ನಾನು ಅವಾಗ. 1 ಗ್ಲಾಸ್ ನೀರ್ ಕುಡ್ದಿದ್ದೆ. ಸೆಕೆಂಡ್ ಟೈಮ್ ಬೆಳಿಗ್ಗೆ ಒಂಚೂರು ಎದ್ದು ಕೆಲಸ ಮಾಡಕ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು. 3ನೇ ಸಲಕ್ ನಾನು ಧ್ಯಾನದಲ್ಲಿ ಕೃಷ್ಣ ಪರಮಾತ್ಮ ಹತ್ರ ಜಸ್ಟ್ ಧ್ಯಾನದಲ್ಲಿ ಅನ್ಕೊಂಡೆ, ನನ್ಗೆ ಈ ತರ ಆದ್ರೆ ಪ್ರತಿ ಸಲ ನಿಮ್ಗೆ ಮಾಡಕ್ ಕಷ್ಟ ಅಲ್ಲಪ್ಪ ಅನ್ಸತ್ತೆ. ನನ್ಗೆ ಎನರ್ಜಿ ಇರ್ಬೇಕು ಕೃಷ್ಣ ಅಂದ್ರೆ ನಾ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತ. ಸರ್ ನನ್ಗೆ ಆವಾಗ್ಲಿಂದ ಯಾವುದೇ ರೀತಿ ನನ್ಗೆ ಸುಸ್ತಾಗಲ್ಲ ಸರ್. ಹೋದ್ ಏಕಾದಶಿಗೂ ಆಗಿಲ್ಲ, ಅನ್ಕೊಂಡಿದ್ದ ಏಕಾದಶಿಗೂ ಆಗಿಲ್ಲ, ಈ 2 ದಿನ ಮಾಡಿದ್ರು ಆಗಿಲ್ಲ ಸರ್. ಶಕ್ತಿ ಕೊಡು ಮಾಡೋ ತರ ಅಂತ ಅಷ್ಟೇ ಸರ್. ಆ ಮಾರನೇ ದಿನ ಪೂಜೆ ಮಾಡಿ ಊಟ ಮಾಡ್ತೇವಲ್ಲ ಸರ್, ಆ ಊಟದ ಫೀಲ್ ಹೆಂಗಿರತ್ತಂತೆ ಅಂದ್ರೆ ಊಟದ ಬೆಲೆ ಏನು ಅನ್ನೋದು ಅವಾಗ ಗೊತ್ತಾಗತ್ತೆ. ಆಮೇಲೆ ಅದು ಅಷ್ಟು ಖುಷಿ ಕೊಡುತ್ತೆ ಸರ್.
ಅದೆಂತ ಎನರ್ಜಿ, ಮನೆ ಫುಲ್ ದೇವಸ್ಥಾನ ತರ ಫೀಲ್ ಆಗುತ್ತೆ ಸರ್ ನನಗೆ. ಹೌದು, ಕರೆಕ್ಟ್. ಸರ್ ಅದಕ್ಕೆ ನಾನು ಕಂಟಿನ್ಯೂ 5 ನೋಡ್ರಿ ಸರ್, ನೀವ್ ಹೇಳ್ದಾಗಿಂದ ನಾನ್ ನಿಮ್ಮಿಂದನೇ ಇಷ್ಟ ಏಕಾದಶಿದೆಲ್ಲಾ ನಿಯಮಗಳು ತಿಳ್ಕೊಂಡ್ ಮಾಡ್ತಿರೋದು ತುಂಬಾ ಖುಷಿ ಅನ್ಸುತ್ತೆ ಸರ್. ವೆರಿ ಗುಡ್ ಮೇಡಮ್. ಕಂಟಿನ್ಯೂ ಮಾಡಿ. ಯಾರೆಲ್ಲ ಅಭ್ಯಾಸ ಸ್ಟಾರ್ಟ್ ಮಾಡಿದಿರಿ ಲೈಫ್ ಲಾಂಗ್ ಹಂಗೆ ಕಂಟಿನ್ಯೂ ಮಾಡಿ. ಮಾಡ್ತೇನೆ ಸರ್, ಯಾಕಂದ್ರ ಆ ಫೀಲ್ ಏನನ್ನೋದು ಗೊತ್ತಾಗಿದೆ ಸರ್. ಏಕಾದಶಿದು ವಿತ್ ಧ್ಯಾನ ಅನ್ನೋದು ಎರಡುದು ಹ್ಮ್ ತುಂಬಾ ಚೆನ್ನಾಗಿರುತ್ತೆ ಸರ್. correct. 15 ನೆಕ್ಸ್ಟ್ ಏಕಾದಶಿ ಬರೋವರೆಗೂ ಎನರ್ಜಿ ಇರುತ್ತೆ ಸರ್ ಅದ್ರದ್ದು, ಅಷ್ಟ್ ಚೆನ್ನಾಗಿರುತ್ತೆ. ಅಷ್ಟೇ ಎನರ್ಜಿ ಇರ್ತದೆ. ನೆಕ್ಸ್ಟ್ ಯಾರು ಸ್ಟಾರ್ಟ್ ಮಾಡಿಲ್ಲ ನೆಕ್ಸ್ಟ್ ಏಕಾದಶಿನ ಎಲ್ಲರೂ ಮಾಡ್ಬೇಕು. ಆಯ್ತಾ, ಏನು ಕಾರಣ ಹೇಳಂಗಿಲ್ಲ. ಯಾರು ಸ್ಟಾರ್ಟ್ ಮಾಡಿದಿರಿ ಲೈಫ್ ಲಾಂಗ್ ಕಂಟಿನ್ಯೂ ಮಾಡಿ. ಎವರಿ ಏಕಾದಶಿನ ಒಂದು ಮಿಸ್ ಮಾಡದ ಹಾಗೆ ಖಂಡಿತ ಉನ್ನತ ಸ್ಥಿತಿಗೆ ತಲುಪ್ತೀರಿ ಎಲ್ಲರೂ. ಎಲ್ಲರಿಗೂ ಮೋಕ್ಷ ಸಿಗ್ತದೆ. ಏಕಾದಶಿಯಿಂದ ಮಾತ್ರ ಅಂತಲ್ಲ, ಸಾಧನೆ, ಧ್ಯಾನ ಸಾಧನೆಯ ಜೊತೆಗೆ ಆಮೇಲೆ ಆಯುಷ್ ಜಾಸ್ತಿ ಆಗ್ತಾ ಹೋಗ್ತದೆ. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ತಲೆನೋವು ಹೋಯ್ತಾ? ಸರ್ ತಲೆದ ಅದು ಹೇಳ್ತೇನೆ ಸರ್. ನಾನು ಅದ್ರ ಸಲುವಾಗಿ ನಾನು ಗುಡಾಕೇಶನು ಸ್ವಲ್ಪ ದಿನ ಗ್ಯಾಪ್ ಮಾಡಿದೆ. ಯಾಕಂದ್ರೆ ಹಸ್ಬೆಂಡ್ ನನ್ಗೆ ಅದೊಂದ್ ಕಾರಣ ಕೂಡ ಕೂತ್ಬಿಟ್ರು, ನೀನೊಂದ್ ಸ್ವಲ್ಪ ದಿನ ಮಲಗ್ ನೋಡು ಅಂತ. ಸ್ವಲ್ಪ ಗ್ಯಾಪ್ ಮಾಡಿದ್ನ. ಆಮೇಲೆ ಡಾಕ್ಟರ್ ಹತ್ರ ಹೋಗಿದ್ನ. ಜಸ್ಟ್ ಅವ್ರು ಚೆಕ್ ಮಾಡಿ ಸ್ಕಿನ್ ಏನಾದ್ರು ಅಲರ್ಜಿ ಇರ್ಬೋದೇನೋ ಅಂತ ಚೆಕ್ ಮಾಡಿದ್ರು. ಗುಳಿಗೆ ಕೊಟ್ಟಿದ್ರು, ಅಲ್ಲಿ ಶಾಂಪೂ ಹಚ್ಚಕ್ ಕೊಟ್ಟಿದ್ರು ಸರ್. ಆಮೇಲೆ 3 ದಿನ ಹಚ್ಚಿದೆ. ಆಮೇಲೆ ಮತ್ತೆ ಏಕಾದಶಿ ಬಂತು, ಟ್ಯಾಬ್ಲೆಟ್ಸ್ ತಗೋಬಾರ್ದಲ್ಲ ಅಂತ ಮತ್ತೆ ತಲೆಗೂ ಸ್ನಾನ ಮಾಡ್ಬಾರ್ದು ಅಂತ ಬಿಟ್ಟೆ ಸರ್. ಏಕಾದಶಿ ಆಗಿ ಮಾರನೇ ದಿನಕ್ಕೆ ಅದೆಲ್ಲ ತಾನೇ ಹೀಲ್ ಆಯ್ತು ಸರ್. ವೆರಿ ಗುಡ್. ಅಂದ್ರೆ ಇಲ್ಲ ಸರ್, ಏಕಾದಶಿವರೆಗೂ ಇತ್ತು ಸರ್. ಒಂದ್ 20 ದಿನವರೆಗೂ ಇತ್ತಲ್ಲ. ನಾನ್ ಟ್ಯಾಬ್ಲೆಟ್ 2 ದಿನ ತಗೊಂಡಿದ್ದೆ. ಅವ್ರು 20 ದಿನ ತಗೊಂಡು ನಿಮ್ಗೆ ಹುಷಾರಾಗಿಲ್ಲ ಅಂದ್ರೆ ನಾಳೆ ಡಾಕ್ಟರ್ ಹತ್ರ ಹೋಗ್ರಿ ಅಂದಿದ್ರು ನನ್ಗೆ. 20 ದಿನ ಟ್ಯಾಬ್ಲೆಟ್, 20 ದಿನ ಶಾಂಪೂ ಹಚ್ಚಿದ್ರು. ನಾ 2 ದಿನ ಹಚ್ಚಿ ಮತ್ತೆ ಏಕಾದಶಿ ಬಂತಲ್ಲ ಬಿಟ್ಟೆ ಸರ್ ಟ್ಯಾಬ್ಲೆಟ್ ತಗೊಳ್ಳೋದು. ಅದು ಏಕಾದಶಿ ಮಾರನೇ ದಿನದಿಂದನೇ ಹೀಲ್ ಆಯ್ತು ಸರ್. ನಂಗೆ ಅದೊಂದು ಎಕ್ಸ್ಪೀರಿಯನ್ಸ್. ಮತ್ತೆ ಹೇಳಿದ್ರೆ ಟೈಮ್ ಆಗತ್ತಂತ ಹೇಳಿಲ್ಲ ನಾನು. ವೆರಿ ಗುಡ್ ಮೇಡಮ್. ಅದೇನಿಲ್ಲ ಮೇಡಮ್, ಅದು ನಿಮ್ದು ಥರ್ಡ್ ಐ ಆಕ್ಟಿವೇಶನ್ ಆಗ್ತಾ ಇದೆ, ಅದರದ್ದು ನಿಮಗೆ ಸೆನ್ಸ್ ಆಗುತ್ತೆ ಅಷ್ಟೇ. ಯಾವ್ದು ಸರ್, ಅದೇನು ಇಶ್ಯೂ ಇಲ್ಲ. ಬಟ್ ಬಿಟ್ಟಿಲ್ಲ ಸರ್, ಕಂಟಿನ್ಯೂ ಮಾಡ್ತಿದ್ದೀನಿ ಹಿಂಗೆ. ಮತ್ತೆ ಮಂಡಲ ಅಂತ ಏನೋ ಸ್ಟಾರ್ಟ್ ಮಾಡ್ಬೇಕು. ಮಾಡಿ ಮೇಡಮ್, ಮಾಡ್ಬೇಕು. ನಮಗೆ ಒಂದ್ಸಾರಿ ಗ್ರಿಪ್ ಸಿಕ್ಕ ಮೇಲೆ ಅದರಿಂದ ನಾವು ಬಿಡಬಾರ್ದು, ಏನೇ ರೀಸನ್ ಬಂದು. ಅದೇ ಸರ್, ನಂಗೆ ಮಿಡ್ಲ್ ಅದೊಂದು ಸ್ವಲ್ಪ ಹಂಗಾಯ್ತು ಅಷ್ಟೇ ಸರ್. ನೋಡಿ, ಹಾಗಾಗಲ್ಲ ಅದು. ಮಾಡ್ತೇನೆ ಸರ್. ವೆರಿ ಗುಡ್ ಮೇಡಮ್. ಓಕೆ. ಏನೂ ಆಗಲ್ಲ, ನಾನು ಹೇಳಿದ್ದೀನಿ ಅಂದ್ಮೇಲೆ ಮುಗಿತಾ, ಏನೂ ಆಗಲ್ಲ ಅದು ಅಷ್ಟೇ. ಅದೇ ಸರ್, ಆದ್ರೂ ಎಲ್ಲೋ ಒಂದ್ ಕಡೆ ತಲೆ ಒಳಗಡೆ ಏನಾರ ಆಯ್ತೇನೋ ನನ್ಗೆ. ಅಂದ್ರೆ ಧ್ಯಾನ ಮಾಡ್ತಿರೋದಂತಲ್ಲ, ನನ್ಗೆ ಏನೋ ಸಮಸ್ಯೆ ಆಗ್ಬಿಟ್ಟಿದ್ದೇನೋ ಅನ್ನೋದೊಂದಿತ್ತು. ಎಲ್ಲ ಅದೇ ನಾ ಹೇಳಿದ್ನಲ್ವಾ ಅಷ್ಟೇ. ಓಕೆ ಮೇಡಮ್. ಜೈ ಹೋ. ಸರ್ ನಮಸ್ತೆ. ತುಂಬಾ ಚೆನ್ನಾಗಿತ್ತು ಭಗವದ್ಗೀತೆ. ತುಂಬಾ ಚೆನ್ನಾಗಿ ಬಂತು. ಎಲ್ಲರೂ ನೋಡಿ ನಿದ್ರಾನೇ ಮಾಡಿಲ್ಲ, ಕೂತಿದ್ದೀನಿ ನಾನು. ಶಿವಲೀಲೆ ಅವ್ರದ್ದು ತುಂಬಾ ಅನುಭವ ತುಂಬಾ ಚೆನ್ನಾಗಿತ್ತು ಮೇಡಮ್. ನಿಮ್ದು ತುಂಬಾ ಅನುಭವ ಇದೆ. ಆದ್ರೆ ಅಲ್ಲಿ ನೀವು ಉಡುಪಿಲೂ ಅಷ್ಟೇನೆ ತುಂಬಾ ಚೆನ್ನಾಗಿ ಎನರ್ಜಿಯಾಗಿ ನೀವು ಆಕ್ಟಿವ್ ಇದ್ ಮಾಡ್ಕೊಂಡಿದ್ದೀರಾ. ಕಣ್ಣು ಬಟ್ಟೆ ಕಟ್ಕೊಂಡು 3 ದಿನ. ಓಕೆ, ತುಂಬಾ ಚೆನ್ನಾಗಿತ್ತು ಮೇಡಮ್. ನಿಮ್ಮ ಅಷ್ಟು ಜನಕ್ಕೂನು ನೀವು ಧ್ಯಾನ ಹೇಳ್ಕೊಟ್ಟಿದ್ದೀರಾ, ಅದ್ ಹಾಕಿದ್ರೆ ನಾವು ನೋಡಿದೆ ಅದನ್ನ. ಪರವಾಗಿ ಇಷ್ಟೊಂದು ಜನಕ್ಕೆ ಅಲ್ಲಿ ನಿಂತು ಧ್ಯಾನ ಕೊಟ್ಟಿದಾರಲ್ಲ ಅಂತ ಗ್ರೇಟ್ ಅಂತ ಅನ್ಕೊಂಡೆ. ನೀವು ಗ್ರೇಟ್ ಮೇಡಮ್, ತುಂಬಾ ಚೆನ್ನಾಗಿ ಅಷ್ಟು ಸಾವಿರ ಜನಕ್ಕೂನು ನೀವು ಧ್ಯಾನ ಕೊಟ್ಟಿದ್ದೀರಾ ಅವತ್ತು. ತುಂಬಾ ಚೆನ್ನಾಗಿ ಅದ್ಭುತವಾಗಿ ನಿಮ್ಮ ಒಂದು ಫಾಲೋ ಮಾಡ್ತಾ ಇದ್ದೀರಾ. ಸಾಧನೆ ದೊಡ್ಡದು. ಮೇನು ಸರ್ ಹೇಳ್ದಂಗೆ ಮೇನ್ ಸಾಧನೆ ದೊಡ್ಡದಾಗೆ ಇರ್ಬೇಕು. ನಾವು ಸಾಧನೆ ಕಡೆ ಹೋಗ್ಬೇಕು. ಹಾಗಿದ್ದಾಗ ಸರ್ ತುಂಬಾ ಚೆನ್ನಾಗಿತ್ತು ನಿಮ್ಮ ಒಂದು ಏಕಾದಶಿಯಲ್ಲಿ. ನನಗೂ ಕೂಡ ಒಂದಿನ ಮಾಡಿದೆ ಸರ್, ಶುಕ್ರವಾರ ಮಾಡ್ದೆ. ಶುಕ್ರವಾರ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಧ್ಯಾನ ಕೂತಿದ್ದೆ ಸರ್. ಇವತ್ತು ಇರ್ಬೇಕು, ಏನ್ ಇಷ್ಟೊಂದು ಹೇಳ್ತಾರಲ್ಲ ಇವ್ರೆಲ್ಲ ಇದಾರಲ್ಲ ಸರ್, ಹೇಳ್ತಾರೆ ನಾವೆಲ್ಲ ಮಾಡಿದೀವಿ ಇದು ಅಂತ, ನೀವ್ ಎಕ್ಸ್ಪೆರಿಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ರಿ. ಅದನ್ನ ಕೇಳ್ಬಿಟ್ಟು ನೋಡೋಣ ತಡಿ ಇವತ್ತೊಂದಿನ ನಾನು ಉಪವಾಸ ಇರೋಣ ಅಂತೇಳಿ ಇದ್ದೆ ಸರ್. ನಾನು ಇದ್ದು ಧ್ಯಾನ ಕೂತಿದ್ದೆ, ಜೈವದಲ್ಲಿ ಧ್ಯಾನ ಕೂತಿದ್ದೆ. ಅಲ್ಲಿ ಧ್ಯಾನ ಮಾಡ್ತಾ ಇರ್ಬೇಕಾದ್ರೇನೆ ಒಂದ್ ಸ್ಪೂನು ಸಜ್ಜಿಗೆ ಹಾಕಿದಾರೆ ಯಾರ ಅಂತ ಗೊತ್ತಿಲ್ಲ ಸರ್. ಉಪವಾಸ ಮುಗಿತ್ತ ಯಾರ ಹಾಕಿದ್ರು ನನ್ಗೆ ಪತ್ರಿಜಿ ಅವ್ರು ಬಂದು ಪ್ರಸಾದ ಹಾಕಿದ್ರ, ಅದು ಸಜ್ಜಿಗೆ ಪ್ರಸಾದ ತುಂಬಾ ಚೆನ್ನಾಗಿತ್ತು. ಸತ್ಯನಾರಾಯಣ ಮಾಡ್ತಾರಲ್ಲ ಅದೇ ರೀತಿನಲ್ಲಿ ಇತ್ತು ಸರ್. ಅದು ಬಂದು ಬೆಲ್ಲದಲ್ಲಿ ಮಾಡಿದ್ರು, ಚಕ್ರ ಅಲ್ಲ ಅದು, ಬೆಲ್ಲದಲ್ಲಿ ಮಾಡಿದ್ರು ಸರ್. ಸ್ಪೂನ್ ನೋಡಿದೆ, ಅದು ಯಾರ್ ಹಾಕ್ತು 1-2 ಅಷ್ಟೇನೆ ಕಂಡಿದ್ದು. ಅದ್ ಪತ್ರಿಜಿ ಸರ್
ಸಜ್ಜಿಗೆ ಹಾಕಿದಾರೆ ನನಗೆ ಬಾಯಾಗೆ ಅಂತೇಳಿ ಅಂತ ಹಾಕಿಸ್ಕೊಂಡ್ ತಿಂತಾ ಇದ್ದೇನೆ ಸರ್ ನನ್ನ. ಅದೊಂದಾಯ್ತು, ಅದೊಂದ್ ಫೀಲ್ ಆಯ್ತು. ಹಾಗೆ ನೀರು ಅಂತ ಹಾಗೆ ಧ್ಯಾನ ಕೂತಿದ್ದ, ಹಾಗೆ ಧ್ಯಾನದಲ್ಲಿ ಮಾಡ್ತಾ ಇದ್ದೀನಿ. ನೀರು ಬಾಯಿ ತುಂಬಾ ಬರ್ತು ಸರ್ ನನ್ಗೆ. ಅದ್ ಹೆಂಗಿತ್ತು ಅಂದ್ರೆ ಎಷ್ಟು ಸ್ವೀಟ್ ಇತ್ತು ಅಂತಂದ್ರೆ ಹೇಳಕ್ಕಾಗಲ್ಲ. ಅದ್ ಇಷ್ಟೊಂದ್ ಸರಿ ತುಂಬಾನೇ ಬಂದಿದೆ, ಬಾಯಿ ತುಂಬಾ ಬಂತು ಅಂತ ಅಂದ್ಬಿಟ್ಟು ಹಂಗೆ ಕುಡ್ಕೊಂಡೆ ಸರ್. ಅದನ್ನ ತುಂಬಾ ಚೆನ್ನಾಗಿತ್ತು. ಇತ್ತಾಗ ಪ್ರಸಾದನ ಆಯ್ತು, ಇತ್ತಾಗ ನೀರು ಬಂತಲ್ಲ ಅಂತೇಳಿ ಖುಷಿ ಆಯ್ತು. ಅದಲ್ದೆ ನಾನು ಮಧ್ಯಾಹ್ನವರೆಗೂ ಏನು ತಿಂದಿಲ್ಲ. ಮಧ್ಯಾಹ್ನ ಊಟ ಮಾಡಿದೆ. ನೀವ್ ಹೇಳಿದ್ರಲ್ಲ ಮಧ್ಯಾಹ್ನ ಊಟ ಅಂತ, ಮಧ್ಯಾಹ್ನ ಊಟ ಮಾಡಿದೆ. ಸಾಯಂಕಾಲ ಸಂಜೆ ಒಂದ್ ಲೋಟ ಹಾಲು ಕುಡ್ದೆ, ಒಂದ್ ಹಣ್ಣು ತಿಂದಿದೆ ಅಷ್ಟೇ. ಆ ಒಂದಿನ ಮಾತ್ರ ಮಾಡ್ದೆ. ಆದ್ರೆ ಬೆಳಗ್ಗೆಗ ಇಲ್ಲ, ನಂಗೆ ತಿಂಡಿ ಬೇಕು ಅಂತ ತಿನ್ಕೊಂಡೆ ಸರ್. ಒಂದಿನ ಉಪವಾಸ ಮಾಡಿದೆ ಸರ್. ಈ ಸಲ ಮಾತ್ರ ಅದು 2 ದಿವಸ ಬಂದಿದೆ. ನೆಕ್ಸ್ಟ್ ಟೈಮ್ ಇಂದ ಒಂದೇ ದಿವಸ ಇರ್ತದೆ. ಹಾಗಾಗಿ ಎಲ್ಲರೂ ಮಾಡಿ, ಎಲ್ಲರಿಗೂ ಆಗ್ತದೆ. ಖಂಡಿತ ಸರ್, ಮಾಡ್ಬೋದು. ತುಂಬಾ ಚೆನ್ನಾಗಿತ್ತು ಸರ್. ಓಕೆ, ತುಂಬಾ Okay. ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು ಸರ್. ಕಿರಣ ಸರ್ ಮಾತಾಡ್ತೀರಾ? ನಮಸ್ತೆ ಸರ್. ಸರ್, ಎಲ್ಲಾ ಆತ್ಮ ಬಂಧುಗಳಿಗೂ ನನ್ನ ನಮಸ್ಕಾರ. ಸರ್, ಭಗವದ್ಗೀತೆ ತುಂಬಾ ಚೆನ್ನಾಗಿ ಬರ್ತಾ ಇದೆ, ತುಂಬಾ ಇನ್ಸ್ಪೈರ್ ಆಗಿದೆ. ಆಮೇಲೆ ಎಲ್ಲಾ ಮಾಸ್ಟರ್ಗಳು ಅನುಭವನ ತುಂಬಾ ಚೆನ್ನಾಗಿ ಶೇರ್ ಮಾಡ್ತಾ ಇದಾರೆ ಸರ್. ಎಲ್ರು ರೆಡಿ ಮಾಡ್ತಾ ಇದ್ದೀರಾ. ತುಂಬಾ ಕೋಟಿ ಕೃತಜ್ಞತೆಗಳು ಸರ್, ನಿಮ್ಗೆ ಧನ್ಯವಾದಗಳು. ಎಲ್ರಿಗೂ ಒಂದು ಸ್ಫೂರ್ತಿ ಇದೆ, ಇನ್ನೂ ಹೆಚ್ಚಾಗ್ಲಿ ಸರ್. ಇದು ಏನಂದ್ರೆ ತುಂಬಾ ಇನ್ನೂ ಚೆನ್ನಾಗ್ ಆಗ್ಬೇಕು. ಚೆನ್ನಾಗ್ ಆಗ್ತಾ ಇದೆ ಈಗ. ಇನ್ನು ಇದನ್ನ ಎಲ್ರಲ್ಲೂ ಎಲ್ಲ ನೋಡಿ, ಏಕಾದಶಿ ಇಷ್ಟೊಂದ್ ಜನ ಮಾಡ್ತಾ ಇದಾರೆ, ತುಂಬಾ ಖುಷಿ ಆಗುತ್ತೆ. ಎಲ್ರು ಮಾಡ್ಬೇಕು ಸರ್, ಮಾಡೇ ಮಾಡ್ತಾರೆ. ಯಾರ್ ಮಾಡಿಲ್ಲ ಇಂಥ ಚಾನ್ಸ್ ನ ಮಿಸ್ ಮಾಡ್ಕೋಬಾರ್ದು ಯಾರುನು. ಒಳ್ಳೆ ಅವಕಾಶಗಳು, ಒಳ್ಳೆ ಸ್ಫೂರ್ತಿ ಇದೆ. ಹೆಂಗ್ ಮಾಡ್ಬೇಕಂತ ಎಲ್ಲ ಹೇಳ್ಕೊಡ್ತಾ ಇದ್ದೀರಾ ಕ್ಲೀನ್ ಆಗಿ. ಮಾಡಿದ್ರೆ ಮೋಕ್ಷಕ್ಕೆ ಇದ್ರ ಜೊತೆಗೆ, ಧ್ಯಾನದ ಜೊತೆ ಅದು ಒಳ್ಳೆ ಒಂದ್ ಸ್ಫೂರ್ತಿ. ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಸ್ಪೀಡ್ ಜಾಸ್ತಿ ಆಗುತ್ತೆ, ಸಾಧನೆಗೆ ಹೆಲ್ಪ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ಸರ್. ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಎಲ್ರು ನೋಡ್ತಾ ಇದ್ರೆ. ತುಂಬಾ ಥ್ಯಾಂಕ್ಸ್ ಸರ್. ಸರ್, ಮತ್ತೆ ಇದು ನಾವು ಧ್ಯಾನ ಮಾಡಿದಾಗ ನೀವು ಅಲ್ಲಿ ನಾವು ಬ್ಲೈಂಡ್ ಫೋಲ್ಡ್ ಮಾಡಿದ್ರೆ, ಮನೆಯಲ್ಲಿ ಮಾಡಿದಾಗ ನಾವು ಓಪನ್ ಮಾಡಿದ್ರೆ, ನೀವು ಅಲ್ಲೇನೋ ಒಂದ್ ಮೆಥಡ್ ಮಾಡಿದ್ರೆ, ಓಪನ್ ಮಾಡಿದ್ಮೇಲೆ ನೀವೇನೋ ನೋಡಿದ್ರಿ, ನಮ್ಗೆ ನಾವೇನ್ ಮಾಡಿದ್ವಿ ಸರ್, ಹಸ್ತ ನೋಡ್ಕೊಳ್ಳೋದು ಅಷ್ಟೇ, ಕರದರ್ಶನ ಮಾಡೋದಾ? ಕರದರ್ಶನ ಮಾಡಿ ಸಾಕು. ಸಾಕಲ್ಲ. ಗುರುಗಳನ್ನ ಎದುರುಗಡೆ ಗುರುಗಳು ಇದ್ದಾರೆ ಅಂತ ಹೇಳಿ ಅನ್ಕೊಂಡು ಫಸ್ಟ್ ನಿಮ್ ಕೈ ನೋಡಿ ಆಮೇಲೆ ಓಪನ್ ಮಾಡಿ ಅಷ್ಟೇ. ಓಕೆ ಸರ್, ಅದೊಂದು ಕೇಳ್ಬೇಕು ಅಂತ ಅವತ್ತಿಂದ ಇದಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಸರ್, ಅಟೆಂಡ್ ಮಾಡಿ. ನೆಕ್ಸ್ಟ್ ಗದಗಲ್ಲಿದೆ, ಶಿವಲೀಲಾ ಮೇಡಮ್, ಅನಿತಾ ಮೇಡಮ್, ಎಲ್ಲ ಸುಮಾರು ಜನ ಮಾಸ್ಟರ್ಸ್ ಸೇರಿ ಗದಗಲ್ಲಿ ನೆಕ್ಸ್ಟ್ ಜುಲೈ ಲಾಸ್ಟ್ ವೀಕಲ್ಲಿ ಮಾಡ್ತಾ ಇದ್ದಾರೆ. ನಮಗೆ 1,500 ಜನವರೆಗೂ ಸೇರಿಸ್ಬೇಕನ್ನೋ ಒಂದು ಇದಿದೆ. ಮಿನಿಮಮ್ 1,000 ಸೇರ್ಬೇಕು. ಸರಿ ಸರ್, ಸರಿ. ಹಾಗಾಗಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ, ಅದರಲ್ಲಿ ಎಲ್ಲರೂ ಭಾಗವಹಿಸಿ, ಯಾರು ಮಿಸ್ ಮಾಡ್ಕೊಳ್ಳಬೇಡಿ. ಆಗ್ಲಿ ಸರ್, ಆಯ್ತು. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ತೆ ಸರ್. ಓಕೆ ಮಾಸ್ಟರ್ಸ್, ಎಲ್ಲರೂ ವಾಟರ್ ರೆಡಿ ಮಾಡ್ಕೊಳ್ಳಿ. ನಾವು ಸಂಕಲ್ಪ ಮಾಡಿ ಸ್ಟಾರ್ಟ್ ಮಾಡಿ. ಅನಿತಾ ಮಾಸ್ಟರ್ ಮಾತಾಡ್ತೀರಾ? ಸರ್, ಅದು ಲಾಸ್ಟ್ ವೀಕ್ ಅಂತಿರಲ್ಲ, ಎಲ್ರು ಆಗುತ್ತಾ ಅಂತ ಕೇಳಿ. ಯಾಕಂದ್ರೆ ಶ್ರಾವಣ ಅವಾಗ ಸ್ಟಾರ್ಟ್ ಆಗಿರತ್ತೆ. ಲಾಸ್ಟ್ ಅವತ್ತು ಶುರುವಾಗ್ತದೆ. ಅವತ್ತು ಯಾರು ಏನು ಮಾಡಲ್ಲ. ಏನ್ ಸರ್? ಶ್ರಾವಣ 24ರಿಂದ ಶುರುವಾಗ್ತದೆ. ಹಾ ಸರ್, ನಮ್ಮ ಉತ್ತರ ಕರ್ನಾಟಕದ ಸೈಡ್ ಅವಾಗೆ ಹಬ್ಬ ಇರುತ್ತೆ ಸರ್, ಅದು ಪಂಚಮಿ ಹಬ್ಬ ಅಂತ. ಅದಿನ್ನೂ ಬಹಳ ದೂರ ಇದೆ. ಅವಾಗೆ ಇದೆ 24, 25, 26 ಇದೆಯಲ್ವಾ, ಫಸ್ಟ್ 3 ದಿವಸ ಶ್ರಾವಣ. ಮೊದಲ 3 ದಿವಸದಲ್ಲಿ ನಮ್ ಕಾರ್ಯಕ್ರಮ ಇರ್ತದೆ. ಹಾ ಸರ್, ಮೊದಲ ಅದೇ ಹೇಳಿದ್ರಲ್ಲ ನೀವು. ನೆಕ್ಸ್ಟ್ ವೀಕು ಮಂಗಳವಾರ ಮಂಗಳಗೌರಿ ವ್ರತ ಇರ್ತದೆ. ಕೆಲವರು ಮಾಡೋರು ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಅದೇ ಫ್ರೈಡೆ ಇದು ಬರ್ತದೆ, ಯಾವುದು ವರಮಹಾಲಕ್ಷ್ಮಿ. ಅದನ್ನೆಲ್ಲ ಮಾಡ್ಲಿಕ್ಕೆ ಟೈಮ್ ಇರ್ತದೆ, ಮಾಡ್ಬೋದು. ಅಷ್ಟೊಳಗನೆ ನಮ್ದು ಮುಗಿದು ಹೋಗುತ್ತೆ. ಅದನ್ನೇ ಮಾಡೋದು, ವರಮಹಾಲಕ್ಷ್ಮಿ ಮತ್ತೆ ಮಂಗಳಗೌರಿ ಅಂತೇಳಿ ಮಾಡೋದು. ಅದೆರಡನ್ನ ಮಾಡ್ಬೋದು. ಅದೆಲ್ಲ ನೋಡಿದೀನಿ. ಅದೆಲ್ಲ ಮುಗಿದ್ಮೇಲೆ ಆ ಟೈಮಿಗಾದ್ರೆ ಮುಗ್ದಿರುತ್ತೆ. ನಾಗರ ಪಂಚಮಿ ಅಷ್ಟೊಳಗನೆ ಮುಗೀತದೆ. ನಮ್ದು ಇದು ಮುಗಿದ್ಮೇಲೆ ಬರುತ್ತೆ ಸರ್ ಅದು. ಅದೇ ಎರಡರಲ್ಲಿ ಏನೋ ಒಂದು ಆಗ್ತದೆ. ಒಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮ ಇದ್ದಾಗ ಯಾರಿಗೂ ಡಿಸ್ಟರ್ಬೆನ್ಸ್ ಇಲ್ಲ.
ಇದನ್ನೆಲ್ಲ ನೋಡಿದ್ದೀನಿ, ನಾನು ಚೆಕ್ ಮಾಡಿದ್ದೀನಿ. ಅಯ್ಯಪ್ಪ ಅವ್ರ ಹತ್ರನೂ ಮಾತಾಡಿದ್ದೀನಿ, ಅವರು ನೆಕ್ಸ್ಟ್ ಸಂಡೇ ಹೋಗೋಣ ಅಂತ ಹೇಳಿದ್ದಾರೆ. ಹಾ ಸರ್. ಹೋಗಿ ಬನ್ನಿ. ಬರ್ಲಿಲ್ಲ ಅವರು ಈ ಸಂಡೇನು, ನೆಕ್ಸ್ಟ್ ಸಂಡೇ ಬರ್ತಾರೇನೋ. ನೆಕ್ಸ್ಟ್ ಸಂಡೇ ಹೋಗ್ತೀವಿ ಸರ್. ಅಷ್ಟೊತ್ತಿಗೆ ಜಾತ್ರೆನೂ ಮುಗಿಯುತ್ತೆ. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು. ಜೈ ಹೋ ಮಾಸ್ಟರ್ ಮಾತಾಡಿ. ಸರ್ ಇನ್ನೊಂದ್ ಹೇಳೋದ್ ಮತ್ತೆ ಭಾರತ ಮೇಡಮ್ ಕೂಡ ಅವರು ಉಪವಾಸ ಮಾಡಿ ಧ್ಯಾನ ಮಾಡ್ತಾ ಇದ್ದಾರೆ. ಅವರು ಒಂದಿನ ಎಕ್ಸ್ಪೀರಿಯನ್ಸ್ ಹಂಚ್ಕೋತಾರೆ. ಅವರು ಶಶಿಕಲಾ ಅವರನ್ನು ಉಪವಾಸ ಮಾಡ್ತಾ ಇದ್ದಾರೆ, ಅವರು ಕೂಡ ನೀರ್ ಕುಡಿದೇನೆ ಮಾಡ್ತಾ ಇದ್ದಾರೆ. ಅವರಿಬ್ರು ಹಂಚ್ಕೋತಾರೆ ಒಂದಿನ. ನಾವು ಹುಣ್ಣಿಮೆ ಧ್ಯಾನ ಮುಗಿಸ್ಕೊಂಡ್ ಬಂದು ಅವರ ಎಕ್ಸ್ಪೀರಿಯನ್ಸ್ ನ ಹಂಚ್ಕೋತಾರೆ. ಥ್ಯಾಂಕ್ ಯು. ವೆರಿ ಗುಡ್. ಮಾಸ್ಟರ್ಸ್ ಎಲ್ಲರೂ ವಾಟರ್ ರೆಡಿ ಮಾಡ್ಕೊಳ್ಳಿ, ನಾವು ಸಂಕಲ್ಪ ಮಾಡಿ ಧ್ಯಾನ ಶುರು ಮಾಡೋಣ. ಲೋಕ ಕಲ್ಯಾಣಕ್ಕಾಗಿ ಬಂದು ಸಂಕಲ್ಪ ಮಾಡೋಣ ಮಾಸ್ಟರ್ಸ್. ಬ್ರಹ್ಮರ್ಷಿ ಪಿತಾ have all duties in the daytime, and we have all time in the night to do meditation. The whole night is there for meditation. The whole daytime is there for